ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮುಂದೆ ಬರ್ತಕ್ಕಂಥ ಅಂದರೆ 2024ರಲ್ಲಿ ಜೂನ್ 30ನೇ ತಾರೀಕು ಕಂಡಕ್ಟ್ ಆಗ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹು ನಿರೀಕ್ಷಿತವಾದಂಥ ಕೆಲವೊಂದು ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನಿನ್ನೆಯಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದೊಂದು ವಿಡಿಯೋ ಸೆಷನಲ್ಲೂ ಕೂಡ ಟಾಪ್ 50 MCQ ಕ್ವಶನ್ಸ್ ಇರುತ್ತೆ, ಸರಿಯಾದಂಥ ಉತ್ತರ ಇರುತ್ತೆ. ಅಧ್ಯಾಯ 1 ಏನಿದೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಅದರ ಅರ್ಥ ಮತ್ತು ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ 50 ಪ್ರಶ್ನೆಗೆ MCQ ಕಂಪ್ಲೀಟ್ ಆಗಿತ್ತು ನೆನ್ನೆ ಸರಿಯಾದಂಥ ಉತ್ತರದ ಜೊತೆಗೆ. ಆ್ಯಂಡ್ ಇವತ್ತು ಈ ವಿಡಿಯೋ ಸೆಷನ್ನಲ್ಲಿ 51ನೇ ಪ್ರಶ್ನೆಯನ್ನು ಇದು ಕಂಟಿನ್ಯೂ ಆಗುತ್ತೆ. ಅಗೇನ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹೊಸ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಕಳೆದ ಸೆಷನ್ ನೋಡಬೇಕು ಅಂತಂದರೆ ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ, ನಿಮಗೆ ಎಲ್ಲವೂ ಅವೈಲೇಬಲ್ ಆಗುತ್ತೆ. ಅಗೇನ್ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವಶನ್ ನಂಬರ್ 51 ಎಜುಕೇಷನ್ ಸೈಕಾಲಜಿಯಲ್ಲಿ. ನೋಡಿ, ಮೊದಲನೇ ಕ್ವಶನ್ ಇದರಲ್ಲಿ 51ನೇದು ಬಂದು ಇಲ್ಲಿ ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದ ಒಂದು ಘಟನೆ ಅಥವಾ ಸ್ಥಿತಿಯನ್ನು ಏನಂತ ಹೇಳ್ತೀವಿ ಅಂತ. ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದಂಥ ಒಂದು ಘಟನೆ ಅಥವಾ ಸ್ಥಿತಿಯನ್ನು ಡ್ಯಾಶ್ ಎನ್ನುವರು ಅಂತ ಇದೆ. 4 ಆಪ್ಷನ್ ಇದೆ. ವಿ ವಿಲ್ ಸಿ 4 ಆಪ್ಷನ್ಸ್. ಪ್ರಯೋಗಾರ್ಥಿ, ಪ್ರಯೋಗಕರ್ತ, ಪ್ರಯೋಗ ಮತ್ತು ಚರಾಂಶ ಅಥವಾ ಕಲಿಕೆ. ಪ್ರಯೋಗಾರ್ಥಿ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋನು, ಪ್ರಯೋಗಕರ್ತ ಅಂದರೆ ಅದು ಸೇಮ್ ಮೀನಿಂಗ್ಗೆ ಬರುತ್ತೆ. ಪ್ರಯೋಗ ಅಂದರೆ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಚರಾಂಶ ಅಥವಾ ಚಲಕ ಅಂದರೆ ಇದು ಐ ಥಿಂಕ್ ಬದಲಾವಣೆಗೆ ಒಳಪಡ್ತಕ್ಕಂಥ ಒಂದು ಸ್ಥಿತಿ ಬರುತ್ತೆ ಇದು. ಹಾಗಾಗಿ 51ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ, ಚರಾಂಶ ಅಥವಾ ಚಲಕ ಅಂತ, ಇಟ್ಸ್ ದ ರೈಟ್ ಆನ್ಸರ್ ಇಲ್ಲಿ. ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದಂಥ ಒಂದು ಘಟನೆ ಅಥವಾ ಸ್ಥಿತಿಯನ್ನು ನಾವು ಇಲ್ಲಿ ಚರಾಂಶ ಅಥವಾ ಚಲಕ ಅಂತ ಕರಿತೀವಿ. ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾಯ್ತು ಈಗ. ನೆಕ್ಸ್ಟು 52ನೇ ಪ್ರಶ್ನೆ ಕಡೆ ಹೋಗೋಣ. ಈಗ ಪ್ರಾಯೋಗಿಕ ವಿಧಾನದಲ್ಲಿ ಫಸ್ಟ್ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಯಾವಾಗಲೂ. ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸುವ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳು, ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ಕೆಲವೊಂದು ಪ್ರಾಕ್ಟಿಕಲ್ ಮೆಥಡ್ಸಲ್ಲಿ ಬಳಸ್ತಕ್ಕಂಥ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವುವು ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇದು ಪರತಂತ್ರ ಚರಾಂಶ, ಸ್ವತಂತ್ರ ಚರಾಂಶ ಅಂತ ಇದೆ. ಆಪ್ಷನ್ ಬಿ ಬಂದು ಸ್ವತಂತ್ರ ಚರಾಂಶ ಮತ್ತು ಮಧ್ಯವರ್ತಿ ಚರಾಂಶ. ಆಪ್ಷನ್ ಸಿ ಬಂದು ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ. ಆಪ್ಷನ್ ಡಿ ಬಂದು ಪರತಂತ್ರ ಚರಾಂಶ ಮತ್ತು ಮಧ್ಯವರ್ತಿ ಚರಾಂಶ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಇದೆಯಲ್ಲ, ದಟ್ ಈಸ್ ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶ ಅಂತ. ಈಗೆಲ್ಲ ನಿಮಗೆ ಗೊತ್ತಾಗಿದೆ ಚರಾಂಶ ಅಂದರೆ ಏನು ಅಂತ. ಪರಿಮಾಣಾತ್ಮಕವಾಗಿ ಬದಲಾಗಬಹುದಾದ ಮತ್ತು ಅಳೆಯಬಹುದಾದಂಥ ಒಂದು ಘಟನೆ ಅಥವಾ ಸ್ಥಿತಿಯನ್ನು ನಾವಿಲ್ಲಿ ಚರಾಂಶ ಅಂತ ಕರೆಯುವುದುಂಟು. ಈ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸ್ತಕ್ಕಂಥ ಚರಾಂಶಗಳು ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳಾಗಿರ್ತವೆ ಅಂತ ಇದೆ. ಅವೆರಡು ಕ್ರಿಯೆಗಳು ಯಾವುದು ಅಂತ ಕೇಳಿದ್ದಾರೆ. ಮೊದಲನೇದು ಸ್ವತಂತ್ರ ಚರಾಂಶ. ಇಲ್ಲಿ ಯಾವುದೇ ರೀತಿಯ ಬೇರೆ ಅಂಶಗಳನ್ನು ಅಥವಾ ಇದು ಬೇರೆ ಬದಲಾವಣೆಗೆ ಒಳಗೊಳ್ಳೋದಿಲ್ಲ. ಪರತಂತ್ರ ಚರಾಂಶ ಅಂದರೆ ಬೇರೆ ಸನ್ನಿವೇಶಗಳಿಗೆ ಒಳಗಾಗುತ್ತೆ ಅಂತ. ಇದು ಪರತಂತ್ರ ಚರಾಂಶ ಅಂದರೆ ಇದನ್ನು ನನ್ನ ಪ್ರಕಾರವಾಗಿ ಅಳತೆ ಮಾಡಲಿಕ್ಕೆ ಐ ಥಿಂಕ್ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿ ಅನಿಸುತ್ತೆ ಇದು ಪರತಂತ್ರ ಚರಾಂಶ ಅಂದರೆ. ನೆಕ್ಸ್ಟು 52ನೇ ಪ್ರಶ್ನೆಗೆ ಸಿ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ. ನೆಕ್ಸ್ಟು 53ನೇ ಪ್ರಶ್ನೆ. ಯಾಕೆಂದರೆ ಸೈಕಾಲಜಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ತುಂಬ ಆಳವಾಗಿ ಅದನ್ನು ಸ್ಟಡಿ ಮಾಡಿರಬೇಕು. ಹಾಗಾಗಿ ಅದಕ್ಕೆ ನಾನು ಇವತ್ತು ಹೆಡ್ಡಿಂಗಲ್ಲಿ ಜಸ್ಟ್ ಟಾಪ್ MCQ ಕ್ವಶನ್ಸ್ ಅಂತ ಹಾಕಿದ್ದೀನಿ. ಆದರೂ ತೊಂದರೆ ಇಲ್ಲ, ಗೊತ್ತಿರುವಷ್ಟು ವಿವರಣೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. MCQ ಆದರೂ ಕೂಡ 53ನೇದು ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯ ಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ನೋಡಿ, ಎಕ್ಸ್ಪೆರಿಮೆಂಟ್ ಮೆಥಡ್ಸಲ್ಲಿ ಕಾರ್ಯ ಮತ್ತು ಕಾರಣ, ವರ್ಕ್ ಆ್ಯಂಡ್ ರೀಸನ್ ಅಂತ, ಕಾರ್ಯ ಮತ್ತು ಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮನಾಗಿದೆ ಅಂತ. ಯಾವುದಕ್ಕೆ ಸಮನಾಗಿದೆ ಹಾಗಾದರೆ ಕಾರಣ? ಸ್ವತಂತ್ರ ಚರಾಂಶ, ಮಧ್ಯವರ್ತಿ ಚರಾಂಶ, ಪರತಂತ್ರ ಚರಾಂಶ ಮತ್ತು ನಿಯಂತ್ರಿತ ಚರಾಂಶ ಅಂತಿದೆ. ಈ ಕಾರಣ ಮತ್ತು ಕಾರ್ಯ ಅಂತಕ್ಕಂಥ ಸಂಬಂಧಗಳು 100% ಇದು ಸ್ವತಂತ್ರ ಚರಾಂಶ ಅಂತಿದೆ. ನೋಡಿ, ಆಪ್ಷನ್ ಎ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಾರಣ ಇದು, ಕಾರ್ಯ ಮತ್ತು ಕಾರಣ ಸಂಬಂಧ ಇದು. ಹಾಗಾಗಿ 53ನೇದಕ್ಕೆ ಆಪ್ಷನ್ ಎ ಸ್ವತಂತ್ರ ಚರಾಂಶ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 54 ನೋಡೋಣ. ಈಗ ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶವೆಂದರೆ ಅದು ಹೇಗಿರುತ್ತೆ ಅಂತ. ಅವಲಂಬಿತ ಸ್ವರೂಪದ್ದಾಗಿರುತ್ತದೆ. ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾಗುತ್ತದೆ. ಯಾವುದೇ ಕಾರಕಾಂಶಗಳಿಂದ ಬದಲಾಗುವುದಿಲ್ಲ, ಯಾವುದೇ ಸಂದರ್ಭದಲ್ಲಿ ಬದಲಾಗುವುದಿಲ್ಲ ಅಂತ ಇದೆ. ಆನ್ಸರ್ ಬಂದು ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ, ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾಗುತ್ತದೆ ಅಲ್ವಾ. ಇನ್ ಕೇಸ್ ಸ್ವತಂತ್ರ ಚರಾಂಶ ಬದಲಾದರೆ ಇದು ಬದಲಾಗುತ್ತೆ, ಅಲ್ಲಿ ಬದಲಾಗಲಿಲ್ಲ ಅಂದರೆ ಇದು ಕೂಡ ಅದು ಚೇಂಜಸ್ ಆಗಲ್ಲ ಚರಾಂಶದಲ್ಲಿ. ಹಾಗಾಗಿ ಎಕ್ಸ್ಪೆರಿಮೆಂಟ್ ಮೆಥಡ್ಸಲ್ಲಿ ಯೂಶಲಿ ಪರತಂತ್ರ ಚರಾಂಶ ಅಂದರೆ ಬೇರೆದನ್ನು ಇಲ್ಲಿ ಐ ಥಿಂಕ್ ಅನುಸರಿಸ್ತಕ್ಕಂಥ ಒಂದು ಚರಾಂಶ ಅಂತ ಅದು ಹೇಗಿರುತ್ತೆ ಅಂತ.
ಬದಲಾವಣೆಯಾದಂತೆ ಬದಲಾಗುತ್ತೆ ಅಂತ. ಯಾಕಂದರೆ ಸ್ವತಂತ್ರ ಚರಾಂಶ ಒಂದು ಸಲ ಚೇಂಜಸ್ಗೆ ಒಳಪಟ್ಟರೆ ಪರತಂತ್ರ ಚರಾಂಶವು ಕೂಡ ಅದು ಬದಲಾಗ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು, ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶ ಎಂದರೆ, ನೋಡಿ ಈ ಪ್ರಾಯೋಗಿಕ ವಿಧಾನ ಮತ್ತು ಚರಾಂಶಗಳ ಬಗ್ಗೆ ಹೆಂಗೆ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಲೇಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇವೆಲ್ಲ ಪ್ರಶ್ನೆಯನ್ನು ಅವರು ಇಲ್ಲಿ ಪ್ರಿಪೇರ್ ಮಾಡಿರುವಂಥದ್ದು ಮಾದರಿ ಪ್ರಶ್ನೆಗಳಲ್ಲಿ. ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶವೆಂದರೆ ಅದು ಏನು ಅಂತ. ಈಗ ನಾವು ಅಲ್ಲಿ 54ನೇ ಪ್ರಶ್ನೆಯಲ್ಲಿ ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶವೆಂದರೆ ಏನು ಅಂತ ಅರ್ಥ ಆಯಿತು, ಅದು ಹೇಗೆ ಬದಲಾಗುತ್ತೆ ಅಂತ. ಈಗ ಪ್ರಾಯೋಗಿಕ ವಿಧಾನದಲ್ಲಿ ಸ್ವತಂತ್ರ ಚರಾಂಶ ಅಂದರೆ ಅದು ಹೇಗೆ ಬದಲಾಗುತ್ತೆ ಅಂತ ಈಗ ನೋಡಬೇಕಿಲ್ಲಿ. ಸ್ವತಂತ್ರ ಸ್ವರೂಪದ್ದಾಗಿರುತ್ತದೆ, ಪ್ರಯೋಗಕರ್ತ ಬದಲಾಯಿಸಬಹುದಂತಾವುದು, ಪ್ರಯೋಗಕ್ಕೆ ಒಳಪಡುವ ವ್ಯಕ್ತಿ ಬದಲಾಯಿಸಬಹುದಾದಂತಹುದು, ಕಾರಣಗಳ ಮೇಲೆ ಅವಲಂಬಿಸಿರುವುದು ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಪ್ರಯೋಗಕರ್ತ ಬದಲಾಯಿಸಬಹುದಾದಂಥದ್ದು ಅಂತ. ಏಕೆಂದರೆ ಒಬ್ಬ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ಒಬ್ಬ ಪ್ರಯೋಗಕರ್ತ ಅವನು ಚೇಂಜ್ ಮಾಡಿದ್ರೆ ಮಾತ್ರ ಇದು ಬದಲಾವಣೆಗೆ ಒಳಪಡುತ್ತೆ. ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ ಅವನೇನು ಬದಲಾವಣೆ ಮಾಡಲಿಲ್ಲ ಅಂದರೆ ಅದು ಹಾಗೇ ಇರುತ್ತೆ, ಯಾವುದೇ ಸನ್ನಿವೇಶಕ್ಕೂ ಬದಲಾಗದೇ. ಹಾಗಾಗಿ ಆಪ್ಷನ್ ಬಿ ಇದೆಯಲ್ಲ ಅದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 56ನೇ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒನ್ನು, ಎರಡು ಗುಂಪಿನ ಪ್ರಾಯೋಗಿಕ ವಿನ್ಯಾಸದಲ್ಲಿ ಪ್ರಾಯೋಗಿಕ ಚರಾಂಶಗಳನ್ನು ಒಂದು ಗುಂಪಿನ ಮೇಲೆ ಪ್ರಯೋಗಿಸುವುದಿಲ್ಲ. ನೋಡಿ, ಎರಡು ಗುಂಪಿನ ಪ್ರಾಯೋಗಿಕ ವಿನ್ಯಾಸದಲ್ಲಿ ಪ್ರಾಯೋಗಿಕ ಚರಾಂಶಗಳನ್ನು ಒಂದು ಗುಂಪಿನ ಮೇಲೆ ಪ್ರಯೋಗ ಮಾಡಲ್ಲ. ಎರಡು ಗುಂಪಿರುತ್ತೆ ಪ್ರಾಯೋಗಿಕ ವಿನ್ಯಾಸದಲ್ಲಿ, ಅಂಥ ಒಂದು ಟೈಮಲ್ಲಿ ಈ ಪ್ರಾಯೋಗಿಕ ಚರಾಂಶಗಳನ್ನು ಒಂದು ಗುಂಪಿನ ಮೇಲೆ ಪ್ರಯೋಗ ಮಾಡಲ್ಲ ಅಂತ. ಸೊ ಯಾವ ಗುಂಪು ಅದು ಪ್ರಯೋಗ ಮಾಡದಿರತಕ್ಕಂಥ ಗುಂಪು ಯಾವುದು ಅಂತ ಕೇಳಿದರೆ ಇಲ್ಲಿ ಮೊದಲನೇದು ಪ್ರಾಯೋಗಿಕ ಗುಂಪು, ಚಲನಾತ್ಮಕ ಗುಂಪು, ಸ್ಥಿರ ಗುಂಪು ಮತ್ತು ನಿಯಂತ್ರಿತ ಗುಂಪು ಅಂತಿದೆ. 56ನೇದಕ್ಕೆ ಸರಿಯಾದಂಥ ಉತ್ತರ ಬಂದು ಸೊ ಆಪ್ಷನ್ ಡಿ ಇದೆಯಲ್ಲ, ನಿಯಂತ್ರಿತ ಗುಂಪು. ಸೊ ಇದು ಸರಿಯಾದಂಥ ಗುಂಪು. ಈ ನಿಯಂತ್ರಿತ ಗುಂಪಿನ ಮೇಲೆ ಪ್ರಾಯೋಗಿಕ ಚರಾಂಶಗಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಯೋಗ ಮಾಡಲ್ಲ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 57 ನೋಡೋಣ. ಈಗ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದರೆ, ಎಕ್ಸ್ಪೆರಿಮೆಂಟ್ ಮೆಥಡ್ನ ಒಂದು ಬೆಸ್ಟ್ ಫೀಚರ್ ಯಾವುದು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. 57ನೇ ಪ್ರಶ್ನೆ, ಸಾಧನಗಳ ಆಯ್ಕೆ ಅಂತ ಇದೆ, ಪ್ರಯೋಗಕರ್ತನ ವ್ಯಕ್ತಿತ್ವ, ಚರಾಂಶಗಳ ನಿಯಂತ್ರಣ, ಪರೀಕ್ಷಾರ್ಥಿಯ ವರ್ತನೆ ಅಂತ ಇದೆ. 57ನೇದಕ್ಕೆ ಮೇನ್ ಬಂದು ಈ ಚರಾಂಶಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಇದೆಯಲ್ಲ, ದಟ್ ಈಸ್ ಆಪ್ಷನ್ ಸಿ. ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಸೊ ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ ಅಥವಾ ಎಕ್ಸ್ಪೆರಿಮೆಂಟ್ ಮೆಥಡ್ನ ಒಂದು ಪ್ರಮುಖವಾದ ಲಕ್ಷಣ ಯಾವುದಪ್ಪ ಅಂದರೆ ಚರಾಂಶಗಳನ್ನು ನಿಯಂತ್ರಣ ಮಾಡೋದು. ಯಾಕೆ ನಿಯಂತ್ರಣ ಮಾಡಬೇಕು ಚರಾಂಶಗಳನ್ನು? ಅವು ಯಾವಾಗಲೂ ಕೂಡ ಪರಿಮಾಣಾತ್ಮಕವಾಗಿ ಬದಲಾಗ್ತಾ ಇರ್ತವೆ ಮತ್ತು ಅಳತೆ ಮಾಡಬಹುದಾದ ಒಂದು ಘಟನೆಯನ್ನು ಹೊಂದಿರುತ್ತೆ ಮತ್ತು ಒಂದು ಸ್ಥಿತಿಯನ್ನು ಅದು ಹೊಂದಿರುತ್ತೆ. ಹಾಗಾಗಿ ಅವುಗಳ ನಿಯಂತ್ರಣ ಮಾಡೋದು ಇಲ್ಲಿ ಪ್ರಾಯೋಗಿಕ ವಿಧಾನದ ಒಂದು ಪ್ರಮುಖ ಲಕ್ಷಣವಾಗಿರುತ್ತೆ. ನೆಕ್ಸ್ಟು, ಪರತಂತ್ರ ಚರಾಂಶವೆಂದರೇನು ಅಂತ ಕೇಳಿದರೆ ಈಗ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಸ್ ಲೈಕ್ ಇದೊಂಥರ ನಿಮಗೆ ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ಗೂ ಆನ್ಸರ್ ಸಿಕ್ತಂಗೆ ಆಗುತ್ತೆ. ಇದು ಪರತಂತ್ರ ಚರಾಂಶ ಅಂದರೆ ಏನು? 4 ಆಪ್ಷನ್ ಕೊಟ್ಬಿಟ್ಟಿದ್ರಲ್ಲೇ. ಇದು ವಿವಿಧ ಮೌಲ್ಯಗಳನ್ನು ಒಳಗೊಂಡ ಒಂದು ಘಟನೆ ಅಥವಾ ಸ್ಥಿತಿ ಅಂತ. ನೆಕ್ಸ್ಟು, ವರ್ತನೆಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂದು ನೋಡಲು ಪ್ರಯೋಗ ಮಾಡ್ತಕ್ಕಂಥ ವ್ಯಕ್ತಿ ಆಯ್ದುಕೊಂಡಿರ್ತಕ್ಕಂಥ ಒಂದು ಸ್ಥಿತಿ. ಪ್ರಯೋಗಕ್ಕೆ ಒಳಪಡಿಸಿರುವ ವ್ಯಕ್ತಿಯ ಅಥವಾ ಪ್ರಾಣಿಯ ವರ್ತನೆ ಇದು ಯಾವುದೇ ಕಾರಕಾಂಶಗಳಿಂದ ಬದಲಾಗುವುದಿಲ್ಲ ಅಂತ ಇದೆ. ಸೊ 58ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಪರತಂತ್ರ ಚರಾಂಶ ಅಂದರೆ ಪ್ರಯೋಗಕ್ಕೆ ಒಳಪಡಿಸಿರ್ತಕ್ಕಂಥ ವ್ಯಕ್ತಿಯ ಅಥವಾ ಪ್ರಾಣಿಯ ವರ್ತನೆ ಅಂತ. ಯಾವುದಾದ್ರು ಒಂದು ಪ್ರಯೋಗಕ್ಕೆ ಒಬ್ಬ ವ್ಯಕ್ತಿಯನ್ನು ಒಳಪಡಿಸಿದಾಗ ಸೊ ಆತನ ವರ್ತನೆ ಹೇಗಿರುತ್ತೆ, ಅಥವಾ ಒಂದು ಪ್ರಾಣಿಯನ್ನು ಒಳಪಡಿಸಿದಾಗ ಆ ಪ್ರಾಣಿಯ ವರ್ತನೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು, ಆ ಒಂದು ಪ್ರಕ್ರಿಯೆಯನ್ನು ನೋಡ್ತಕ್ಕಂಥದ್ದನ್ನು ಇಲ್ಲಿ ನಾವು ಪರತಂತ್ರ ಚರಾಂಶ ಅಂತ ಕರೆಯೋದು. ಅಂದರೆ ನಮ್ಮ ಬಗ್ಗೆಯನ್ನು ಬಿಟ್ಟು ಇತರರ ಬಗ್ಗೆ ಅವರ ವರ್ತನೆಯ ಬಗ್ಗೆ ಒಂದು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಸೊ ಹೇಗೆ ಚೇಂಜಸ್ ಆಗುತ್ತೆ ಬದಲಾವಣೆ ಅವರ ವರ್ತನೆಯಲ್ಲಿ ಅಂತ. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ ರೈಟ್ ಆನ್ಸರ್. ನೆಕ್ಸ್ಟು 59ನೇ ಪ್ರಶ್ನೆ ನೋಡೋಣ ಈಗ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಅಂತ ಕೇಳಿದರೆ, ಎಜುಕೇಷನ್ನಲ್ಲಿ ಎಕ್ಸ್ಪೆರಿಮೆಂಟ್ ಮೆಥಡ್ನ ಒಂದು ಪ್ರಮುಖವಾದ ಲಕ್ಷಣ ಯಾವುದು ಅಂತ ಕೇಳಿದರೆ ಇಲ್ಲಿ ಸನ್ನಿವೇಶದಲ್ಲಿ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನು ಸ್ವಯಂ ನಿಯಂತ್ರಿಸುವುದು, ವ್ಯಕ್ತಿಯಲ್ಲಿ ಅಂತರ್ಗತವಾಗಿರತಕ್ಕಂಥ ಅಂಶಗಳನ್ನು ಒಂದೊಂದಾಗಿ ಬೇರ್ಪಡಿಸುವುದು, ಸಂಬಂಧಿತ ಬಾಹ್ಯ ಅಂಶಗಳನ್ನು ನಿಯಂತ್ರಿಸುವಿಕೆ, ಇದರ ಸಂಪೂರ್ಣ ವಿಶ್ಲೇಷಣೆ ಮತ್ತು ಕೆಲವೊಮ್ಮೆ ಎಲ್ಲ ಅಂತರ್ಗತ ಅಂಶಗಳನ್ನು ನಿಯಂತ್ರಿಸುವಿಕೆ ಅಂತ ಇದೆ. ಸೊ 59ನೇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಆಪ್ಷನ್ ಎ ಇದೆಯಲ್ಲ, ಇಟ್ ಈಸ್ ಅ ರೈಟ್ ಆನ್ಸರ್. ಅದನ್ನು ಫಸ್ಟು ಮಾರ್ಕ್ ಮಾಡೋಣ, ಯಾವುದು ಕರೆಕ್ಟ್ ಇದೆ ಅದನ್ನು. ಸನ್ನಿವೇಶದಲ್ಲಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ಸ್ವಯಂ ನಿಯಂತ್ರಿಸುವಿಕೆ ಅಂದರೆ ಯಾವುದಾದ್ರು ಒಂದು ಕಾಂಟೆಕ್ಸ್ಟಲ್ಲಿ ಅದು ಪ್ರಭಾವ ಬೀರ್ತಾ ಇದೆ, ಅಂಥ ಒಂದು ಅಂಶಗಳನ್ನು ನಾವೇ ಸೆಲ್ಫ್ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಅದನ್ನು ಸೆಲ್ಫ್ ಕಂಟ್ರೋಲೇಷನ್ ಅಂತಾರೆ ಅದನ್ನು. ಹಾಗಾಗಿ ಶಿಕ್ಷಣದಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ಸನ್ನಿವೇಶದಲ್ಲಿ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನು ಸ್ವಯಂ ನಿಯಂತ್ರಿಸುವಿಕೆ. ಇದು ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 60.
ಈ ಕೆಳಗಿನವುಗಳಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳುವಲ್ಲಿ ಅನುಸರಿಸುವ ಮೊದಲನೇ ಹಂತ ಯಾವುದು ಅಂತ. ಪ್ರಯೋಗವನ್ನು ಕೈಗೊಳ್ಳಬೇಕಾದ್ರೆ ನಾವು ಅನುಸರಿಸ್ತಕ್ಕಂಥ ಫಸ್ಟ್ ಸ್ಟೆಪ್ ಯಾವುದು ಅಂತ, ಹಂತ ಯಾವುದು ಅಂತ ಕೇಳಿದರೆ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ನೋಡಿ. ಮೊದಲನೇದು ದತ್ತಾಂಶ ಸಂಗ್ರಹಣೆ, ಪ್ರಾಕಲ್ಪನೆ ರೂಪಿಸುವಿಕೆ, ಉಪಕರಣಗಳನ್ನು ಜೋಡಿಸುವಿಕೆ, ದತ್ತಾಂಶಗಳ ವಿಶ್ಲೇಷಣೆ ಅಂತ ಇದೆ. ಸೊ 60ನೇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಮೊದಲನೇದು. ಯಾವಾಗಲೂ ಯಾವುದೇ ಒಂದು ಪ್ರಯೋಗವನ್ನು ಕೈಗೊಳ್ಳಬೇಕಾದ್ರೆ ಅನುಸರಿಸಬೇಕಾದಂಥ ಮೊದಲನೇ ಹಂತ ಯಾವುದಪ್ಪ ಅಂದರೆ ಪ್ರಾಕಲ್ಪನೆಯನ್ನು ಇಲ್ಲಿ ರೂಪಿಸಬೇಕು. ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನ. ಸೊ ಒಂದು ಕಡೆ ಚರಾಂಶಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಅವುಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಅದ್ರ ಮೂಲಕವಾಗಿ ಈ ಪ್ರಾಕಲ್ಪನೆಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಜೊತೆಗೆ ಈ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ವಿಧಾನ ಯಾವುದು ಅಂತ ಕೇಳಿದ್ರಲ್ಲಿ. ಸೊ ಅಂತರಾವಲೋಕನ ವಿಧಾನ, ಅವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ ಮತ್ತು ಮನೋವಿಶ್ಲೇಷಣಾ ವಿಧಾನ ಅಂತಿದೆ. 61ಕ್ಕೆ ಸರಿಯಾದಂಥ ಆನ್ಸರ್ ಬಂದು ಎಕ್ಸ್ಪೆರಿಮೆಂಟ್ ಮೆಥಡ್, ದಟ್ ಈಸ್ ಪ್ರಾಯೋಗಿಕ ವಿಧಾನ ಆಗುತ್ತೆ. ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಪ್ರಾಯೋಗಿಕ ವಿಧಾನ. ನೆಕ್ಸ್ಟು 62ನೇ ಕ್ವಶನ್ನು, ಭಾಳ ಲೆಂತಿ ಕ್ವಶನ್ ಇದು. ಪ್ರಯೋಗ ವಿಧಾನದಲ್ಲಿ ನಿಯಂತ್ರಿತ ಗುಂಪಿನ ನಮೂನೆಯನ್ನು ಬಳಸಿದಾಗ, ಪ್ರಯೋಗ ವಿಧಾನದಲ್ಲಿ ನಿಯಂತ್ರಿತ ಗುಂಪಿನ ನಮೂನೆಯನ್ನು ಬಳಸಿದಾಗ ಅಂತ ಇದೆ. ಸೊ ಗುಂಪುಗಳು ಕ್ರಮಬದ್ಧವಾಗಿರಬೇಕು, ಸ್ವತಂತ್ರ ಚರಾಂಶವನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳಲ್ಲಿ ಗುಂಪುಗಳು ಸಮಾನವಾಗಿರಬೇಕು, ಪರತಂತ್ರ ಚರಾಂಶಕ್ಕೆ ಸಂಬಂಧಪಟ್ಟಂತೆ ಗುಂಪುಗಳು ಭಿನ್ನವಾಗಿರಬೇಕು, ಗುಂಪುಗಳು ಸಂಪೂರ್ಣ ಭಿನ್ನವಾಗಿರಬೇಕು ಅಂತ ಇಲ್ಲಿ 4 ಆಪ್ಷನ್ ಇದೆ. ಸೊ 62ನೇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ನೋಡಿ, ಇಲ್ಲಿ ಒಂದು ಲೆಂತಿ ಆಪ್ಷನ್ ಬರುತ್ತಲ್ಲ ಬಿನಲ್ಲಿ, ದಟ್ ಈಸ್ ಸ್ವತಂತ್ರ ಚರಾಂಶವನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳ ಗುಂಪುಗಳು ಸಮಾನವಾಗಿರಬೇಕು ಅಂತ. ಸ್ವತಂತ್ರ ಚರಾಂಶವನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳಲ್ಲಿ ಗುಂಪುಗಳು ಸಮಾನವಾಗಿರಬೇಕು. ಸ್ವತಂತ್ರ ಚರಾಂಶವನ್ನು ಬಿಟ್ಟು ಅಂತ ಯಾಕಿದೆ, ಇವು ಯಾವಾಗಲೂ ಕೂಡ ಬದಲಾವಣೆಗೆ ಒಳಗಾಗ್ತವೆ ಅಥವಾ ಅಳೆಯಬಹುದಾದ ಘಟನೆ ಅಥವಾ ಸ್ಥಿತಿಯನ್ನು ಇದು ಹೊಂದಿರುತ್ತೆ, ಯಾವುದು ಸ್ವತಂತ್ರ ಚರಾಂಶ. ಹಾಗಾಗಿ ಅದೊಂದನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳಲ್ಲೂ ಕೂಡ ಗುಂಪುಗಳು ಸಮಾನವಾಗಿರಬೇಕು ಅಂತ ಇಲ್ಲಿ ಹೇಳೋದು. ಹಾಗಾಗಿ ಅದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 63ಯಲ್ಲಿ ಪ್ರಯೋಗ ಕೈಗೊಳ್ಳಲು 10ನೇ ತರಗತಿಯ ಪ್ರವೇಶ ದಾಖಲೆ ಪುಸ್ತಕದಿಂದ ಪ್ರತಿ 5ನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವುದು. ನೋಡಿ, ಯಾವುದಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ 10ನೇ ತರಗತಿಯಲ್ಲಿರ್ತಕ್ಕಂಥ ಪ್ರವೇಶ ದಾಖಲೆ ಪುಸ್ತಕ ಅಂದರೆ ಒಂದು ದಾಖಲಾತಿ ಪುಸ್ತಕದಿಂದ 5ನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡ್ಕೋತಾರೆ. ಪ್ರತಿಚಯನದ ಈ ರೀತಿಯ ಆಯ್ಕೆಯನ್ನು ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ ಅಂತ. ಪ್ರತಿಚಯನದ ಈ ರೀತಿಯ ಆಯ್ಕೆಯನ್ನು ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ. ಈ ಒಂದು ಏನು ಆಯ್ಕೆ ಮಾಡ್ಕೋತಾರೆ ಪ್ರಯೋಗ ಮಾಡಲಿಕ್ಕೆ, ಈ ಒಂದು ಆಪ್ಷನನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಕರೀತಾರೆ ಅಂತ. ಸರಳ ಯಾದೃಚ್ಛಿಕ ಪ್ರತಿಚಯನ, ಸ್ತರೀಕೃತ ಯಾದೃಚ್ಛಿಕ ಪ್ರತಿಚಯನ, ಕ್ರಮಬದ್ಧ ಯಾದೃಚ್ಛಿಕ ಪ್ರತಿಚಯನ, ಕ್ಷೇತ್ರ ಪ್ರತಿಚಯನ ಅಂತ ಇದೆ. ಸೊ 63ನೇದಕ್ಕೆ ಸರಿಯಾದಂಥ ಉತ್ತರ ದಟ್ ಈಸ್ ಕ್ರಮಬದ್ಧ ಯಾದೃಚ್ಛಿಕ ಪ್ರತಿಚಯನ ಅಂತ. ಯಾಕೆಂದರೆ ಅವರು ಸಿಸ್ಟಮ್ಯಾಟಿಕ್ ಆಗಿ ಇಂಥ ವಿದ್ಯಾರ್ಥಿಯನ್ನೇ ಇಂಥ ತರಗತಿಯಿಂದ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಆದ್ದರಿಂದ ಅದಕ್ಕೆ ಸರಿಯಾದಂಥ ಉತ್ತರ ಬಂದು ಕ್ರಮಬದ್ಧ ಯಾದೃಚ್ಛಿಕ ಪ್ರತಿಚಯನ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 64ನೇ ಪ್ರಶ್ನೆ, ಆ್ಯಂಡ್ ಹಿಯರ್ ವಿ ಗೋ. ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನ ಮಾಡುತ್ತಾರೆ. ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ನೋಡಿ ಹೇಗೆ ಪ್ರಯತ್ನ ಮಾಡ್ತಾರೆ ಅವರು. 4 ಆಪ್ಷನ್ ಇದೆ ಇಲ್ಲಿ. ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು, ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ವಿಭಿನ್ನತೆ ಇರುವುದು, ಅಧ್ಯಯನದಲ್ಲಿ ಅಡಕವಾಗಿರತಕ್ಕಂಥ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ಭಿನ್ನವಾಗಿರುವುದು, ಆ್ಯಂಡ್ ಕೊನೆಯದಾಗಿ ಅಧ್ಯಯನದಲ್ಲಿ ಅಡಕವಾಗಿರತಕ್ಕಂಥ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು. 64ನೇದಕ್ಕೆ ಸರಿಯಾದಂಥ ಉತ್ತರ ದ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಅಧ್ಯಯನದಲ್ಲಿ ಅಡಕವಾಗಿರತಕ್ಕಂಥ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು. ತದ್ರೂಪತೆ ಅಂದರೆ ಆ್ಯಸ್ ಇಟ್ ಈಸ್ ಅಂತ, ಸೇಮ್ ಇರುತ್ತೆ ಅಂತ, ಅಂದರೆ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ. ಹಾಗಾಗಿ 64ನೇದಕ್ಕೆ ಆಪ್ಷನ್ ಡಿ ಬಂದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 65ನೇ ಪ್ರಶ್ನೆ ನೋಡೋಣ. ಇಲ್ಲಿ 65ನೇ ಪ್ರಶ್ನೆಗೆ, ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿ ಬೀರತಕ್ಕಂಥ ಪ್ರಭಾವವನ್ನು ಪ್ರಾಯೋಗಿಕ ವಿಧಾನದಿಂದ ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಕೆಳಗಿನ ಯಾವುದು ಪರತಂತ್ರ ಚರಾಂಶವಾಗುತ್ತದೆ. ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಏನಿರ್ತಾರೆ ಅವರ ಒಂದು ಶೈಕ್ಷಣಿಕ ಸಾಧನೆ ಅಂದರೆ ಎಜುಕೇಷನ್ ಅಚೀವ್ಮೆಂಟು, ಅವ್ರು ಹೆಂಗೆ ಓದ್ತಾರೆ, ಏನು ಕತೆ, ಅವ್ರು ಎಷ್ಟು ಚೆನ್ನಾಗಿ ಓದ್ತಾರೆ, ಆ ಒಂದು ಅಚೀವ್ಮೆಂಟ್ ಮೇಲೆ ಬುದ್ಧಿಶಕ್ತಿ ಬೀರತಕ್ಕಂಥ ಪ್ರಭಾವವನ್ನು, ಅವರವರ ಇಂಟೆಲಿಜೆನ್ಸ್ ಏನಿದೆ ಅದು ಬೀರತಕ್ಕಂಥ ಒಂದು ಪ್ರಭಾವವನ್ನು ಪ್ರಾಯೋಗಿಕ ವಿಧಾನದಿಂದ ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಆ ಎಲ್ಲವನ್ನು ನಾವು ಎಕ್ಸ್ಪೆರಿಮೆಂಟ್ ಮೆಥಡಿಂದ ಸ್ಟಡಿ ಮಾಡಲಿಕ್ಕೆ ನಾವೇನಾದರೂ ಇಷ್ಟಪಟ್ಟರೆ ಈ ಕೆಳಗಿನ ಯಾವುದು ಪರತಂತ್ರ ಚರಾಂಶವಾಗುತ್ತೆ ಅಂತ ಒಂದು ಪ್ರಶ್ನೆ ಇದು. ಬುದ್ಧಿಶಕ್ತಿ, ಶೈಕ್ಷಣಿಕ ಸಾಧನೆ, ಪ್ರೌಢಶಾಲಾ ಮಕ್ಕಳು ಮತ್ತು ಲಿಂಗ ಅಂತಿದೆ. 65ನೇದಕ್ಕೆ ಭಾಳ ಈಸಿ ಇದೆ.
ಶೈಕ್ಷಣಿಕ ಸಾಧನೆ. ನೋಡಿ, ಕೆಲವೊಂದು ಸೈಕಾಲಜಿ ಪ್ರಶ್ನೆಗಳಿಗೆ ತುಂಬ ಡೀಪಾಗಿ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದಪ್ಪ ಉತ್ತರ ಅಂತ. ಪ್ರಶ್ನೆಯಲ್ಲೇ ಆನ್ಸರ್ ಇರುತ್ತೆ. ನಿಮಗೆ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಬೇಕು, ಕೆಲವೊಂದು ತಂತ್ರಗಳನ್ನು ಅಥವಾ ಆ ಪ್ರಶ್ನೆಯನ್ನೇ ಗ್ರಹಿಸ್ಕೊಳ್ತಕ್ಕಂಥ ಒಂದು ಪವರ್ ಇದ್ದರೆ ಭಾಳ ಈಸಿಯಾಗಿ ನಾವು ಅದನ್ನು ಆನ್ಸರ್ನ ಫೈಂಡ್ ಮಾಡ್ಬೋದು. ಸೊ ಆ ರೀತಿಯ ಪ್ರಶ್ನೆಗಳ ಸಾಲಲ್ಲಿ ಇಂಥ ಒಂದು ಪ್ರಶ್ನೆಗಳು ಇಲ್ಲಿ ಬರುತ್ತೆ ಇಲ್ಲಿ. ಸೊ 65ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಶೈಕ್ಷಣಿಕ ಸಾಧನೆ, ಅದು ಸರಿಯಾದಂಥ ಉತ್ತರ. ನೆಕ್ಸ್ಟು 66ನೇ ಪ್ರಶ್ನೆ. ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರುವ ಹದಿಹರೆಯದ ಹುಡುಗರು ಕಡಿಮೆ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರುವ ಹದಿಹರೆಯದ ಹುಡುಗರಿಗಿಂತ ಕಡಿಮೆ ಆತಂಕ ಭಾವನೆ ಹೊಂದಿರುತ್ತಾರೆ. ಸೊ ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರತಕ್ಕಂಥ ಹದಿಹರೆಯದ ಹುಡುಗರು, ಆಯಿತಾ. ಸೊ ಕಡಿಮೆ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರತಕ್ಕಂಥ ಹದಿಹರೆಯದ ಹುಡುಗರಿಗಿಂತ ಕಡಿಮೆ ಆತಂಕ ಭಾವನೆ ಹೊಂದಿರುತ್ತಾರೆ ಅಂತ ಕ್ವಶನ್ ಇದೆ ಇಲ್ಲಿ. ಇದು ಈ ಕೆಳಗಿನ ಯಾವ ರೀತಿಯ ಪ್ರಾಕಲ್ಪನೆಯಾಗಿದೆ ಅಂತ ಕೇಳಿದರೆ, ಅನಿರ್ದೇಶಿತ ಪ್ರಾಕಲ್ಪನೆ, ನಿರ್ದೇಶಿತ ಪ್ರಾಕಲ್ಪನೆ, ಸಹಸಂಬಂಧದ ಪ್ರಾಕಲ್ಪನೆ, ಶೂನ್ಯ ಪ್ರಾಕಲ್ಪನೆ ಅಂತ ಇದೆ ಇಲ್ಲಿ. 66ನೇದಕ್ಕೆ ಸರಿಯಾದಂಥ ಉತ್ತರ ನಿರ್ದೇಶಿತ ಪ್ರಾಕಲ್ಪನೆ. ಒಂಥರ ಡೈರೆಕ್ಟಿವ್ ಮೆಥಡ್ ಅಂತಾರೆ, ಆ ರೀತಿಯಾದಂಥ ಒಂದು ಪ್ರಶ್ನೆ ಇದು. ನೋಡಿ, ಇನ್ನೂ ಒಂದು ಸಲ ಕ್ವಶನ್ ಓದ್ಬಿಡ್ತೀನಿ, ಸ್ವಲ್ಪ ಟ್ವಿಸ್ಟ್ ಇದೆ ಇಲ್ಲಿ. ಹೆಚ್ಚಿನ ಬುದ್ಧಿಶಕ್ತಿ ಸೂಚ್ಯಾಂಕ ಹೊಂದಿರತಕ್ಕಂಥ ಹದಿಹರೆಯದ ಹುಡುಗರು, ಜಾಸ್ತಿ ಈ ಬುದ್ಧಿಮಟ್ಟ ಅಥವಾ ಬುದ್ಧಿಶಕ್ತಿನ ಹೊಂದಿರತಕ್ಕಂಥ ಒಂದು ಈ ಅಡಲ್ಸೆನ್ಸ್ ಏಜಲ್ಲಿರ್ತಕ್ಕಂಥ ಹುಡುಗರು ಕಡಿಮೆ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ಹದಿಹರೆಯದ ಹುಡುಗರಿಗಿಂತ ಕಡಿಮೆ ಆತಂಕ ಮತ್ತು ಭಾವನೆಯಿಂದ ಹೊಂದಿರ್ತಾರೆ ಅಂತ. ಇವ್ರಿಗೆ ಆತಂಕನೂ ಕಡಿಮೆ ಇರುತ್ತೆ ಮತ್ತು ಭಾವನೆಯೂ ಕೂಡ ಇಲ್ಲಿ ಕಡಿಮೆ ಇರುತ್ತೆ ಅಂತ ಇವ್ರಿಗಿಂತ. ಹಾಗಾಗಿ ಈ ಕೆಳಗಿನ ಈ ಪ್ರಾಕಲ್ಪನೆಯನ್ನು ನಿರ್ದೇಶಿತ ಪ್ರಾಕಲ್ಪನೆ ಅಂತ ಇಲ್ಲಿ ಹೇಳೋದು ಇಲ್ಲಿ. ನೆಕ್ಸ್ಟು 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಃಸ್ಮರಣೆಯ ಮೇಲೆ ಕಲಿಯುವ ವಸ್ತುಗಳ ಅರ್ಥಪೂರ್ಣತೆ ಬೀರುವ ಪ್ರಭಾವವನ್ನು. 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಃಸ್ಮರಣೆಯ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ಇದರಲ್ಲಿ ಯಾವುದು ಪರತಂತ್ರ ಚರಾಂಶವಾಗಿರುತ್ತೆ ಅಂತ ಕೇಳಿದರೆ ಇಲ್ಲಿ. ನೋಡಿ, ಯಾವ್ದು ಬರುತ್ತೆ? ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ, ಧಾರಣೆ ಮತ್ತು ಪುನಃಸ್ಮರಣೆ, 9ನೇ ತರಗತಿ ವಿದ್ಯಾರ್ಥಿಗಳು, ಡಿ ಬಂದ್ಬಿಟ್ಟು ಲಿಂಗ ಅಂತ ಕೊಟ್ಟಿದ್ದಾರೆ. 67ನೇದಕ್ಕೆ ಸರಿಯಾದಂಥ ಉತ್ತರ ಧಾರಣೆ ಮತ್ತು ಪುನರ್ಸ್ಮರಣೆ. ನೋಡಿ, ಪ್ರಶ್ನೆಯಲ್ಲಿ ಕೂಡ ಈ ಒಂದು ಪದ ಬಂದಿದೆ, ಉತ್ತರದಲ್ಲಿ ಈ ಒಂದು ಪದ ಇದೆ. ನೋಡಿ, ಈ ರೀತಿಯ ಪ್ರಶ್ನೆಗಳು ಬಂದಾಗ ಸೊ ಅದೇ ಒಂದು ಸೂಕ್ತವಾದಂಥ ಆನ್ಸರ್ಸನ್ನು ಫೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲೇನಿದೆ ಇಲ್ಲಿ, 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ, ಅವ್ರು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಯಾವ ರೀತಿಯಾಗಿ ಓದುವಂಥ ವಿಷಯಗಳನ್ನು ನೆನಪು ಮಾಡ್ಕೊತಾರೆ ಅಂತ ಪುನಃಸ್ಮರಣೆ. ಸೊ ಅದ್ರ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ, ಅವರು ಏನು ಕಲಿತಾರೆ ಆ ವಸ್ತುವಿನ ಮೇಲೆ ಅರ್ಥಪೂರ್ಣತೆ ಬೀರಬೇಕು ಅಂದರೆ ಆ ಬೀರ್ತಕ್ಕಂಥ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇಷ್ಟಪಟ್ಟರೆ ಸೊ ಯಾವುದು ಇಲ್ಲಿ ಪರತಂತ್ರ ಚರಾಂಶವಾಗುತ್ತೆ ಅಂತ. ಧಾರಣೆ ಮತ್ತು ಪುನರ್ಸ್ಮರಣೆ 100% ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ 67ನೇ ಪ್ರಶ್ನೆಗೆ. ಸೊ ನೆಕ್ಸ್ಟು 68ನೇ ಪ್ರಶ್ನೆ. ಇದೇನು ಸರ್ ಅವಾಗಲಿಂದ ಪ್ರಾಕಲ್ಪನೆಯಿಂದ ಬರ್ತಾನೆ ಇದೆಯಲ್ಲ, ಹಾಗಾದರೆ ಪ್ರಾಕಲ್ಪನೆ ಏನು ಅಂದರೆ ನೀವು ಕೇಳ್ಬೋದು. ನೋಡಿ, ನೆಕ್ಸ್ಟ್ ಕ್ವಶನ್ ಅದೇ ಬಂದುಬಿಡಿದೆ ಇಲ್ಲಿ. ಪ್ರಾಕಲ್ಪನೆ ಅಂದರೆ ಏನು? ಪ್ರಯೋಗಕರ್ತ ಹಾಗೂ ಪ್ರಯೋಗಾರ್ಥಿ ನಡುವೆ ಸಂಬಂಧ ಸೂಚಿಸ್ತಕ್ಕಂಥ ಒಂದು ಹೇಳಿಕೆ. ಇನ್ನೊಂದು ಆಪ್ಷನ್ನು ಪ್ರಯೋಗಕ್ಕೆ ಒಳಪಟ್ಟ 2 ಅಥವಾ ಹೆಚ್ಚಿನ ಚರಾಂಶಗಳ ನಡುವೆ ಸಹಸಂಬಂಧ ಸೂಚಿಸ್ತಕ್ಕಂಥ ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ. ಸಿ ಬಂದ್ಬಿಟ್ಟು ಪ್ರಾಯೋಗಿಕ ವಿಧಾನದಲ್ಲಿ ಪಾಲಿಸುವ ಕ್ರಮಗಳಿಗೆ ಸಂಬಂಧಿಸಿದ ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ. ಕೊನೆಯದು ಪ್ರಯೋಗದ 2 ಚರಾಂಶಗಳ ನಡುವೆ ಸಂಬಂಧ ಸೂಚಿಸ್ತಕ್ಕಂಥ ತಾತ್ಕಾಲಿಕ ಹೇಳಿಕೆ ಅಂತ ಇದೆ. ಸರಿಯಾದಂಥ ಉತ್ತರ ಬಂದಿದ್ದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಬಿಟ್ರೆ ನೀವು ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ಇಲ್ಲಿ ಸರಿಯಾದಂಥ ಉತ್ತರವನ್ನು. ಸೊ ಪ್ರಾಕಲ್ಪನೆ ಅಂದರೆ ಪ್ರಯೋಗಕ್ಕೆ ಒಳಪಟ್ಟ 2 ಅಥವಾ ಹೆಚ್ಚಿನ ಚರಾಂಶಗಳ ನಡುವೆ, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಒಂದು ಪ್ರಯೋಗಕ್ಕೆ ಒಳಪಟ್ಟ 2 ಅಥವಾ ಹೆಚ್ಚಿನ ಚರಾಂಶಗಳ ನಡುವೆ ಸಹಸಂಬಂಧ ಸೂಚಿಸ್ತಕ್ಕಂಥ ಊಹಾತ್ಮಕ ಮತ್ತು ಪರೀಕ್ಷಿಸಬಹುದಾದ ಹೇಳಿಕೆ ಅಂತ. ಸೊ ಅದನ್ನು ಇಲ್ಲಿ ಪ್ರಾಕಲ್ಪನೆ ಅಂತ ಕರೀತಾರೆ. ನೆಕ್ಸ್ಟು ಕ್ವಶನ್ ನಂಬರ್ 69 ನೋಡೋಣ ಈಗ. 60 ಸೊ ವಾಟ್ ಇಸ್ ದ ಕ್ವಶನ್ ಇಸ್ ದೇರ್, ಐ ಥಿಂಕ್ ಎಸ್. ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದರೆ ಅದರ ಪರಿಣಾಮವೇನು ಅಂತ. ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆ ಆಯಿತು ಅಂದರೆ ಅದರ ಪರಿಣಾಮವೇನು? ಪರತಂತ್ರ ಚರಾಂಶ ಸ್ಥಿರವಾಗುತ್ತೆ, ಪರತಂತ್ರ ಚರಾಂಶ ಬದಲಾಗುತ್ತೆ, ಮಧ್ಯವರ್ತಿ ಚರಾಂಶಗಳು ಬದಲಾಗ್ತವೆ, ಸ್ವತಂತ್ರ ಚರಾಂಶ ಪರತಂತ್ರ ಚರಾಂಶದ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ ಅಂತ ಇದೆ. ಸೊ 69ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಪರತಂತ್ರ ಚರಾಂಶವು ಕೂಡ ಬದಲಾಗುತ್ತೆ. ಇದ್ರ ಬಗ್ಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಹಿಂದಿನ ಪ್ರಶ್ನೆ ಇತ್ತು ಕೂಡ ಇಲ್ಲಿ. ನೋಡಿ, ಇಲ್ಲಿ ಸ್ವತಂತ್ರ ಚರಾಂಶ ಒಂದು ಸಲ ಬದಲಾವಣೆಗೊಳಪಟ್ಟರೆ ಇಮಿಡಿಯೇಟು ಪರತಂತ್ರ ಚರಾಂಶವು ಕೂಡ ಬದಲಾಗ್ತಾ ಹೋಗುತ್ತೆ. ಒಂದು ವೇಳೆ ಸ್ವತಂತ್ರ ಚರಾಂಶ ಸ್ಥಿರವಾಗಿತ್ತು ಅಂದರೆ ಪರತಂತ್ರ ಚರಾಂಶವು ಕೂಡ ಸ್ಥಿರವಾಗಿರುತ್ತೆ. ಇವೆರಡೂ ಕೂಡ ಅದರದೇ ಆದಂತೆ ಕೆಲವೊಂದು ಸಹಸಂಬಂಧವನ್ನು ಹೊಂದಿರುತ್ತವೆ, ಸ್ವತಂತ್ರ ಮತ್ತು ಪರತಂತ್ರ ಚರಾಂಶಗಳು ಎರಡೂ ಕೂಡ. ಹಾಗಾಗಿ 69ನೇದಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 70.
ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಸಂಬಂಧವನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲು ಇಚ್ಛಿಸಿದರೆ, ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಸಂಬಂಧವನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಅಧ್ಯಯನದಲ್ಲಿ ಬುದ್ಧಿಶಕ್ತಿಯು ಯಾವ ಚರಾಂಶವಾಗುತ್ತದೆ ಅಂತ ಹೇಳಿದ್ದಾರೆ. 70 ಪರತಂತ್ರ ಚರಾಂಶ, ಸ್ವತಂತ್ರ ಚರಾಂಶ, ಮಧ್ಯವರ್ತಿ ಚರಾಂಶ ಮತ್ತು ಅಸ್ಥಿರ ಚರಾಂಶ ಅಂತ. 70ಗೆ ಬಂದು ಮೊದಲನೇ ಆಪ್ಷನ್ ಇದೆಯಲ್ಲ, ದಟ್ ಈಸ್ ಪರತಂತ್ರ ಚರಾಂಶ ಅಂತ. ಇದು ಇದಕ್ಕೆ ರೈಟ್ ಆನ್ಸರ್. ಇಲ್ಲಿ ನೋಡಿ, ಕ್ವಶನ್ ಓದ್ಕೊಳ್ಳಿ. ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಸಂಬಂಧವನ್ನು ಪ್ರಾಯೋಗಿಕವಾಗಿ ಅಧ್ಯಯನ ಮಾಡಲು ಇಚ್ಛಿಸಿದರೆ ಈ ಅಧ್ಯಯನದಲ್ಲಿ ಬುದ್ಧಿಶಕ್ತಿಯು ಯಾವ ಚರಾಂಶವಾಗಿರುತ್ತದೆ? ಪರತಂತ್ರ ಚರಾಂಶ. ಈಗ ಪರತಂತ್ರ ಚರಾಂಶ ಅಂತಕ್ಕಂಥದ್ದು ಯಾವಾಗಲೂ ಅದು ಬದಲಾವಣೆಗೆ ಒಳಪಡ್ತಾ ಇರುತ್ತೆ. ಅದು ಆಯಿತಾ, ಅದು ಸ್ವತಂತ್ರ ಚರಾಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಬುದ್ಧಿಶಕ್ತಿ ಮತ್ತು ಕೆಲವೊಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಸಂಬಂಧಗಳು ಯಾವಾಗಲೂ ಕೂಡ ಸ್ಥಿರವಾಗಿರಲ್ಲ. ಅವು ತನ್ನಲ್ಲಿ ಒಂದಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಅವಾಗವಾಗ. ಹಾಗಾಗಿ ಇದು ಪರತಂತ್ರ ಚರಾಂಶ ಆಗುತ್ತೆ. ಅದರ ಬುದ್ಧಿಶಕ್ತಿಯನ್ನು ನಾವು ಅಧ್ಯಯನ ಮಾಡಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ಚರಾಂಶವನ್ನು ನಾವು ಇಲ್ಲಿ ಫೈಂಡ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟು, ಪುನಃಸ್ಮರಣೆಯ ಪರೀಕ್ಷೆಯ ಪ್ರಾಪ್ತಾಂಕ ಅಂತ ಕೇಳಿದರೆ, ಪುನಃಸ್ಮರಣೆಯ ಪರೀಕ್ಷೆಯ ಪ್ರಾಪ್ತಾಂಕವು ಅಂತ ಕೇಳಿಬಿಟ್ಟು 4 ಆಪ್ಷನ್ನು. ಪರತಂತ್ರ ಚರಾಂಶವಾಗಿರುತ್ತದೆ, ಸ್ವತಂತ್ರ ಚರಾಂಶವಾಗಿರುತ್ತದೆ, ಪ್ರಚೋದನ ಚರಾಂಶವಾಗಿರುತ್ತದೆ, ಬಾಹ್ಯ ಚರಾಂಶವಾಗಿರುತ್ತದೆ. 70ನೇದಕ್ಕೆ ಸರಿದಂಥ ಉತ್ತರ ದ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಎ, ಪರತಂತ್ರ ಚರಾಂಶವಾಗಿರುತ್ತದೆ. ಇದು ಸರಿಯಾದಂಥ ಉತ್ತರ. ಪುನಃಸ್ಮರಣೆ ಪರೀಕ್ಷೆಯ ಪ್ರಾಪ್ತಾಂಕ ಅಂತಕ್ಕಂಥದ್ದು ಯಾವಾಗಲೂ ಪರತಂತ್ರ ಚರಾಂಶವಾಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 72. ವರ್ತನೆಯ ಅಧ್ಯಯನದ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ? ವರ್ತನೆಯ ಅಧ್ಯಯನದ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ ಯಾವುದು ಬರುತ್ತೆ ವಿಧಾನ? ವ್ಯಕ್ತಿ ಚರಿತ್ರೆ ವಿಧಾನ, ಚಿಕಿತ್ಸಾ ವಿಧಾನ, ವೀಕ್ಷಣ ವಿಧಾನ, ಪ್ರಾಯೋಗಿಕ ವಿಧಾನ. 72ನೇದಕ್ಕೆ ಸರಿಯಾದಂಥ ಉತ್ತರ. ಸೊ ಇಲ್ಲಿ ಈ ವರ್ತನೆ ಅಧ್ಯಯನಕ್ಕೆ ತುಂಬ ನಿಖರವಾದ ವಸ್ತುನಿಷ್ಠವಾದ ವಿಧಾನ ಯಾವುದಪ್ಪ ಅಂದರೆ ಅದು ಆಪ್ಷನ್ ಡಿ, ಪ್ರಾಯೋಗಿಕ ವಿಧಾನ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 73 ನೋಡೋಣ ಈಗ. ಸೊ ಯಾವ ಕ್ವಶನ್ ಇದೆ ಅಂತ ಇಲ್ಲಿ, ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿ ಯಾವುದು ಅಂತ. ಸೊ ಪ್ರಮುಖ ಲಕ್ಷಣ ಅಂತ ಕೇಳಿದರು ಯಾವುದೋ ಒಂದು ಹಳೆಯ ಪ್ರಶ್ನೆಯಲ್ಲಿ. ಈಗ ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿ ಯಾವುದು ಅಂತ ಕೇಳಿದರೆ ಇಲ್ಲಿ, ಫಲಿತಾಂಶಗಳನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತೆ, ಪುನರಾವರ್ತನೆಯಿಂದ ಫಲಿತಾಂಶಗಳನ್ನು ಪರಿಷ್ಕರಿಸಬಹುದು, ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತೆ, ಫಲಿತಾಂಶಗಳು ವೈಜ್ಞಾನಿಕವಾದವುಗಳು ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಫಲಿತಾಂಶಗಳನ್ನು ಕೃತಕ ಸನ್ನಿವೇಶದಲ್ಲಿ ಪಡೆಯಲಾಗುತ್ತದೆ. ಏಕೆಂದರೆ ಎಕ್ಸ್ಪೆರಿಮೆಂಟ್ ಮೆಥಡಲ್ಲಿ ಐ ಥಿಂಕ್ ನಾವು ಪ್ರಯೋಗ ಮಾಡ್ತೀವಿ ಅಂದರೆ ಅದನ್ನು ನಾವು ಕೃತಕವಾದಂಥ ಕೆಲವೊಂದು ಸನ್ನಿವೇಶಗಳಲ್ಲೇ ನಾವು ಫಲಿತಾಂಶವನ್ನು ಇಲ್ಲಿ ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಈ ಒಂದು ಪ್ರಾಯೋಗಿಕ ವಿಧಾನದ ಪ್ರಮುಖ ಮಿತಿಯಾಗಿರುತ್ತದೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 74 ನೋಡೋಣ ಈಗ ಏನಿರುತ್ತೆ ಅಂತ. 2 ಗುಂಪಿನ ಪ್ರಾಯೋಗಿಕ ನಮೂನೆಯಲ್ಲಿ ವಿಶೇಷ ತರಬೇತಿಯನ್ನು ಈ ಕೆಳಗಿನ ಯಾವ ಗುಂಪಿಗೆ ನೀಡಲಾಗುತ್ತೆ ಅಂತ. 2 ಗುಂಪಿನ ಪ್ರಾಯೋಗಿಕ ನಮೂನೆಯಲ್ಲಿ ವಿಶೇಷ ತರಬೇತಿಯನ್ನು ಈ ಕೆಳಗಿನ ಯಾವ ಗುಂಪಿಗೆ ನೀಡಲಾಗುತ್ತೆ ಅಂತ. ಮೊದಲನೇದು ನಿಯಂತ್ರಿತ ಗುಂಪು, ಪ್ರಾಯೋಗಿಕ ಗುಂಪು. 2 ಗುಂಪುಗಳಿಗೆ ಯಾವ ಗುಂಪುಗಳಿಗೂ ಅಲ್ಲ ಅಂತಿದೆ. 74ನೇದಕ್ಕೆ ಸರಿಯಾದಂಥ ಉತ್ತರ ಬಂದು ಆಪ್ಷನ್ ಬಿ ಇದೆಯಲ್ಲ, ಪ್ರಾಯೋಗಿಕ ಗುಂಪು ಅಂತ. ಈ ಒಂದು ಪ್ರಾಯೋಗಿಕ ಗುಂಪಿಗೆ 2 ಗುಂಪಿನ ಪ್ರಾಯೋಗಿಕ ನಮೂನೆಯಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 75 ನೋಡೋಣ ಈಗ. ಸಂಶೋಧಕ ಚಟುವಟಿಕೆ ಆಧಾರಿತ ಬೋಧನಾ ವಿಧಾನದ ಪರಿಣಾಮವನ್ನು ಉಪನ್ಯಾಸ ವಿಧಾನದೊಂದಿಗೆ ಹೋಲಿಸಿ ನೋಡಲು ಇಚ್ಛಿಸಿದಲ್ಲಿ ಈ ಕೆಳಕಂಡ ಯಾವ ಪ್ರಾಯೋಗಿಕ ವಿನ್ಯಾಸ ಸೂಕ್ತವಾದುದಾಗಿದೆ? ಸಂಶೋಧನಾ ಚಟುವಟಿಕೆ, ದಟ್ ಮೀನ್ಸ್ ರಿಸರ್ಚಿಂಗ್ ಆ್ಯಕ್ಟಿವಿಟಿ ಅಂತ. ಅದರ ಆಧಾರಿತ ಬೋಧನಾ ವಿಧಾನದ ಪರಿಣಾಮವನ್ನು ಉಪನ್ಯಾಸ ವಿಧಾನದೊಂದಿಗೆ ಹೋಲಿಸಿ ಅದನ್ನು ನೋಡಲಿಕ್ಕೆ ನಾವು ಇಷ್ಟಪಟ್ಟರೆ ಈ ಕೆಳಕಂಡ ಯಾವ ಒಂದು ಪ್ರಾಯೋಗಿಕ ವಿನ್ಯಾಸ ಸೂಕ್ತವಾಗುತ್ತೆ ಅಂತ ಇಲ್ಲಿದೆ ಪ್ರಶ್ನೆ. 4 ಆಪ್ಷನ್ ಬಂದು 2 ಗುಂಪಿನ ಪರ್ಯಾಯ ವಿಧಾನ, 1 ಗುಂಪಿನ ವಿನ್ಯಾಸ, ಬಹುಗುಂಪಿನ ವಿನ್ಯಾಸ, 2 ಗುಂಪಿನ ಸ್ಥಿರ ವಿನ್ಯಾಸ ಅಂತ ಇದೆ. 75ನೇದಕ್ಕೆ ಸರಿಯಾದಂಥ ಉತ್ತರ ಬಂದು 2 ಗುಂಪಿನ ಸ್ಥಿರ ವಿನ್ಯಾಸ. ಇಟ್ಸ್ ಅ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 76, 76ನೇ ಪ್ರಶ್ನೆಯಲ್ಲಿ ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಕಾರಣವಾಗುವ ಪ್ರಮುಖ ಅಂಶವೆಂದರೆ? ಒಂದು ಪ್ರಾಯೋಗಿಕ ವಿಧಾನ ಅಂತಕ್ಕಂಥದ್ದು ಯಶಸ್ಸನ್ನು ಸಾಧಿಸಬೇಕಾದ್ರೆ ಇದಕ್ಕೆ ಕಾರಣ ಆಗ್ತಕ್ಕಂಥ ಪ್ರಮುಖ ಅಂಶ ಯಾವುದು? ಸೊ ವಿಚ್ ಇಸ್ ದ ಫ್ಯಾಕ್ಟರ್, ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತ ಇಲ್ಲಿ ಕೇಳಿದ್ರೆ ಇಲ್ಲಿ ಇದಕ್ಕೆ 4 ಆಪ್ಷನ್ ಇದೆ. ಸ್ವತಂತ್ರ ಚರಾಂಶಗಳ ನಿಯಂತ್ರಣ, ಮಧ್ಯವರ್ತಿ ಚರಾಂಶಗಳ ನಿಯಂತ್ರಣ, ಪರತಂತ್ರ ಚರಾಂಶದ ನಿಯಂತ್ರಣ, ಈ ಯಾವುದೂ ಅಲ್ಲ ಅಂತಿದೆ. ಸೊ ಇದಕ್ಕೆ ಮಧ್ಯವರ್ತಿ ಚರಾಂಶಗಳ ನಿಯಂತ್ರಣ ಅಂತಕ್ಕಂಥ ಒಂದು ಆನ್ಸರ್ ಏನಿದೆ ಇದು ಬಂದ್ಬಿಟ್ಟು ಪ್ರಾಯೋಗಿಕ ವಿಧಾನದ ಒಂದು ಯಶಸ್ಸಿಗೆ ಕಾರಣ ಆಗ್ತಕ್ಕಂಥ ಒಂದು ಪ್ರಮುಖವಾದ ಅಂಶ ಆಗುತ್ತೆ. ಸೊ ಆಪ್ಷನ್ ಬಿ. ನೆಕ್ಸ್ಟು ಕ್ವಶನ್ ನಂಬರ್ 77, ಶೂನ್ಯ ಪ್ರಾಕಲ್ಪನೆಯನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ ಅಂತ. ಶೂನ್ಯ ಪ್ರಾಕಲ್ಪನೆಯನ್ನು
ಈ ಕೆಳಕಂಡ ಯಾವ ರೀತಿಯಲ್ಲಿ ಕರೆಯುತ್ತಾರೆ? ಸಂಬಂಧಿತ ಪ್ರಾಕಲ್ಪನೆ, ಸಂಬಂಧರಹಿತ ಪ್ರಾಕಲ್ಪನೆ, ಸಂಖ್ಯಾಶಾಸ್ತ್ರದ ಪ್ರಾಕಲ್ಪನೆ, ನಿರ್ದೇಶಿತ ಪ್ರಾಕಲ್ಪನೆ ಅಂತ ಇದೆ. ಸರಿಯಾದಂಥ ಆನ್ಸರ್ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರದ ಪ್ರಾಕಲ್ಪನೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು, ಬಹಿರ್ಮುಖಿಗಳ ಶೈಕ್ಷಣಿಕ ಸಾಧನೆ ಅಂತರ್ಮುಖಿಗಳಿಗಿಂತ ಹೆಚ್ಚಾಗಿರುತ್ತದೆ ಅಂತ. ಬಹಿರ್ಮುಖಿಗಳ ಶೈಕ್ಷಣಿಕ ಸಾಧನೆ ಅಂತರ್ಮುಖಿಗಳಿಗಿಂತ ಹೆಚ್ಚಾಗಿರುತ್ತದೆ. ಇದು ಯಾವ ಮಾದರಿಯ ಪ್ರಾಕಲ್ಪನೆಯಾಗಿದೆ ಅಂತ ಕೇಳಿದರೆ, ಇದೊಂಥರ ವಿಭಿನ್ನವಾದಂಥ ಪ್ರಶ್ನೆ. ಇದು ಬಹಿರ್ಮುಖಿಗಳ ಶೈಕ್ಷಣಿಕ ಸಾಧನೆ ಅಂತರ್ಮುಖಿಗಳಿಗಿಂತ ಹೆಚ್ಚಾಗಿರುತ್ತೆ, ಇದು ಯಾವ ಮಾದರಿ ಪ್ರಾಕಲ್ಪನೆಯಾಗಿದೆ ಅಂತ ಕೇಳಿದರೆ, ನಿರ್ದೇಶಿತ ಪ್ರಾಕಲ್ಪನೆ, ಶೂನ್ಯ ಪ್ರಾಕಲ್ಪನೆ, ಪ್ರಶ್ನೆ ಮಾದರಿಯ ಪ್ರಾಕಲ್ಪನೆ, ಸಂಖ್ಯಾಶಾಸ್ತ್ರದ ಪ್ರಾಕಲ್ಪನೆ ಅಂತ ಇದೆ. 78ಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ನಿರ್ದೇಶಿತ ಪ್ರಾಕಲ್ಪನೆ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 79 ನೋಡೋಣ. ಈಗ ಸಹ ಸಂಬಂಧದ ಗುಣಾಂಕದ ಸಹಾಯದಿಂದ ಶಿಕ್ಷಕ ಈ ಕೆಳಗಿನ ಯಾವುದನ್ನು ತಿಳ್ಕೊಳ್ಬೋದು ಅಂತ. ಸಹ ಸಂಬಂಧದ ಗುಣಾಂಕದ ಸಹಾಯದಿಂದ ಒಬ್ಬ ಶಿಕ್ಷಕ ಈ ಕೆಳಗಿನ ಯಾವುದನ್ನು ತಿಳಿಯಬಹುದು? ತನ್ನ ವಿದ್ಯಾರ್ಥಿಯನ್ನು ಪರೀಕ್ಷಿಸುವ ವಿಧಾನ, ವಿಷಯ ಮತ್ತು ವ್ಯಕ್ತಿಯ ತೀರ್ಮಾನಗಳ ಮಧ್ಯೆ ಇರತಕ್ಕಂಥ ಸಂಬಂಧ, ಯಶಸ್ವಿ ಬೋಧನಾ ವಿಧಾನ, ಮೇಲಿನ ಎಲ್ಲವೂ ಅಂತ ಇದೆ. ಮೇಲಿನ ಎಲ್ಲ ಉತ್ತರಗಳು ಸರಿ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇದಕ್ಕೆ ಸರಿಯಾದಂಥ ಉತ್ತರ. ಸಹ ಸಂಬಂಧ ಗುಣಾಂಕದ ಸಹಾಯದಿಂದ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡ್ತಕ್ಕಂಥ ವಿಧಾನದಿಂದ ತಿಳಿಯಬಹುದು, ವಿಷಯ ಮತ್ತು ವ್ಯಕ್ತಿಯ ತೀರ್ಮಾನಗಳ ಮಧ್ಯೆ ಇರತಕ್ಕಂಥ ಸಂಬಂಧವನ್ನು ತಿಳಿಯಬಹುದು, ಆತ ಯಶಸ್ವಿ ಬೋಧನಾ ವಿಧಾನವನ್ನು ಕೂಡ ಆತ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 80. ಈಗ ಹಿರ್ವಿಗೋ. ಸಹ ಸಂಬಂಧದ ಗುಣಾಂಕ ಈ ಕೆಳಗಿನ ಯಾವ ಚರಾಂಶಗಳ ಸಂಬಂಧವನ್ನು ಅಳೆಯಲು ಸಹಾಯ ಮಾಡುತ್ತೆ ಅಂತ. ಸಹ ಸಂಬಂಧ ಗುಣಾಂಕ ಈ ಕೆಳಗಿನ ಯಾವ ಚರಾಂಶಗಳ ಸಂಬಂಧವನ್ನು ಅಳೆಯಲು ಸಹಾಯ ಮಾಡುತ್ತೆ? ಅಭಿಕ್ಷಮತೆ, ಬುದ್ಧಿಶಕ್ತಿ, ವ್ಯಕ್ತಿತ್ವ ಮತ್ತು ಮೇಲಿನ ಎಲ್ಲವೂ ಅಂತಿದೆ. ಇದಕ್ಕೂ ಕೂಡ ಆಪ್ಷನ್ ಡಿನೇ, ಮೇಲಿನ ಎಲ್ಲವೂ. ನೋಡಿ, ಇಲ್ಲಿ ಸಹ ಸಂಬಂಧ ಗುಣಾಂಕ ಅಂತಕ್ಕಂಥದ್ದು ಅಭಿಕ್ಷಮತೆ, ಇದನ್ನು ಕೂಡ ಅಳತೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಬುದ್ಧಿಶಕ್ತಿಯನ್ನು ಕೂಡ ಅಳತೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಇನ್ನು ವ್ಯಕ್ತಿತ್ವವನ್ನು ಕೂಡ ಅಳತೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥ ಆಪ್ಷನ್ ಡಿ ಏನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 81 ಇದೆ. ಇಲ್ಲಿ ಐ ಥಿಂಕ್ ಸ್ವಲ್ಪ ಅಂಕಿಅಂಶಗಳಿದೆ ಇದರಲ್ಲಿ. ಇವುಗಳಲ್ಲಿ ಯಾವುದು ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಇವುಗಳಲ್ಲಿ ಯಾವುದು ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ಪ್ರತಿನಿಧಿಸುತ್ತದೆ? 0, 0.1, +1 ಮತ್ತು 100 ಅಂತ ಇದೆ. 81ಕ್ಕೆ ಸರಿಯಾದಂಥ ಉತ್ತರ ಬಂದು +1 ಇಲ್ಲಿ. ಸೊ ಇದಕ್ಕೆ ನೀವು ಸೈಕಾಲಜಿ ಥಿಯರಿ ಬುಕ್ಸನ್ನು ರೆಫರ್ ಮಾಡಬೇಕು. +1 ಯಾಕೆ ಬರುತ್ತೆ, ಏನು ಕತೆ ಅಂತ ನೋಡೋಣ. ಏನಾದರೂ ಸಮಯ ಆದರೆ ಇದಕ್ಕೂ ಕೂಡ ಒಂದಷ್ಟು ವಿಡಿಯೋಗಳನ್ನು ಇದ್ರ ಮುಖಾಂತರವಾಗಿ ಅಪ್ಲೋಡ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಚಲಕಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ಯಾವ ಒಂದು ಅಂಕಿಅಂಶ ಸೂಚಿಸುತ್ತೆ ಅಂದರೆ +1. ಇದು ಅವುಗಳ ನಡುವಿನ ಸಂಪೂರ್ಣ ಸಂಬಂಧವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು, ಶೂನ್ಯ ಪ್ರಾಕಲ್ಪನೆಯನ್ನು ಸಾಮಾನ್ಯವಾಗಿ ಈ ಕೆಳಕಂಡ ಯಾವ ಮಟ್ಟದಲ್ಲಿ ತಿರಸ್ಕರಿಸಲಾಗುವುದು ಅಂತ ಕೇಳಿದರೆ, ಶೂನ್ಯ ಪ್ರಾಕಲ್ಪನೆಯನ್ನು ಸಾಮಾನ್ಯವಾಗಿ ಈ ಕೆಳಕಂಡ ಯಾವ ಮಟ್ಟದಲ್ಲಿ ತಿರಸ್ಕರಿಸಲಾಗುವುದು ಅಂತ ಕೇಳಿದರೆ 0.11 ಮತ್ತು 0.50 ಮಹತ್ವಪೂರ್ಣತೆಯ ಮಟ್ಟ, 0.01 ಮತ್ತು 0.05 ಮಹತ್ವಪೂರ್ಣತೆಯ ಮಟ್ಟ, 0.25 ಮತ್ತು 0.60 ಮಹತ್ವಪೂರ್ಣತೆಯ ಮಟ್ಟ, 0.10 ಮಹತ್ವಪೂರ್ಣತೆಯ ಮಟ್ಟ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಸೊ ಆಪ್ಷನ್ ಬಿ ಇದೆಯಲ್ಲ, 0.01 ಮತ್ತು 0.05ರ ಮಹತ್ವಪೂರ್ಣತೆಯ ಮಟ್ಟ ಅಂತಿದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 83 ನೋಡೋಣ. ಈಗ ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಗುಂಪಿನ ವಿನ್ಯಾಸದ ಪ್ರಮುಖ ಲಕ್ಷಣವೆಂದರೆ ತರಬೇತಿಯ ಉತ್ತರ ಪರೀಕ್ಷೆ, ಪ್ರಯೋಗ, ತರಬೇತಿಯ ಉತ್ತರ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ, ಪ್ರಯೋಗ, ತರಬೇತಿಯ ಉತ್ತರ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ, ತರಬೇತಿಯ ಉತ್ತರ ಪರೀಕ್ಷೆ, ಪ್ರಯೋಗ, ತರಬೇತಿಯ ಉತ್ತರ ಪರೀಕ್ಷೆ, ಪ್ರಯೋಗ, ಪೂರ್ವಭಾವಿ ಪರೀಕ್ಷೆ ಅಂತ ಇದೆ. ಸೊ ಯಾವುದು ಫಸ್ಟ್ ಬರುತ್ತೆ, ಯಾವುದು ನೆಕ್ಸ್ಟ್ ಬರುತ್ತೆ ಅಂತ ಸರಿಯಾದ ರೀತಿಯಲ್ಲಿ ನಾವು ಲಕ್ಷಣಗಳನ್ನು ಇಲ್ಲಿ ಆಯ್ಕೆ ಮಾಡಬೇಕು. 83ನೇದಕ್ಕೆ ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಗುಂಪಿನ ವಿನ್ಯಾಸದ ಪ್ರಮುಖ ಲಕ್ಷಣ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಬಿ ಇದೆಯಲ್ಲ, ಇಲ್ಲಿ ಫಸ್ಟ್ ಮಾರ್ಕ್ ಮಾಡೋಣ. ಈಗ ಪೂರ್ವಭಾವಿ ಪರೀಕ್ಷೆ ಫಸ್ಟ್ ಬರುತ್ತೆ, ಅದಾದಮೇಲೆ ಪ್ರಯೋಗ, ಅದಾದಮೇಲೆ ತರಬೇತಿಯ ಉತ್ತರ ಪರೀಕ್ಷೆ ಬರುತ್ತೆ. ಇದು ಪ್ರಾಯೋಗಿಕ ವಿಧಾನದಲ್ಲಿ ಒಂದು ಗುಂಪಿನ ವಿನ್ಯಾಸದ ಪ್ರಮುಖ ಲಕ್ಷಣವಾಗಿದೆ. ನೆಕ್ಸ್ಟು ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಅಂದ್ರೇನು? ತರಗತಿಯ ಕೋಣೆಗೆ ತರಲಾದಂಥ ವಾಸ್ತವತೆಯ ಒಂದು ತುಣುಕು ಅಂತ ಇದೆ. ಮಾನಸಿಕವಾಗಿ ಸ್ವಸ್ಥವಲ್ಲದ ವ್ಯಕ್ತಿ, ಸಮಸ್ಯೆ ಇರುವ ವ್ಯಕ್ತಿಯ ಅಧ್ಯಯನ, ವ್ಯಕ್ತಿಯ ದೇಹದ ಸೂಕ್ಷ್ಮತರ ಅಧ್ಯಯನ ಅಂತ ಇದೆ. ಕೇಸ್ ಸ್ಟಡಿ ಭಾಳ ಸಿಂಪಲಾಗಿ ಹೇಳ್ಬೋದು, ಸಮಸ್ಯೆ ಇರತಕ್ಕಂಥ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡೋದು. ಅಂದರೆ ಒಬ್ಬ ವ್ಯಕ್ತಿಗೆ ಅವನಿಗೇನು ಸಮಸ್ಯೆ ಇದೆ, ಏನು ಕತೆ ಅಂತ ಅದರ ಬಗ್ಗೆ ಸ್ಟಡಿ ಮಾಡೋದು ಇಲ್ಲಿ ಕೇಸ್ ಸ್ಟಡಿ. ಕನ್ನಡದಲ್ಲಿ ಅದನ್ನು ವ್ಯಕ್ತಿ ಅಧ್ಯಯನ ಅಂತ ಕರೀತಾರೆ. ಮೇ ಬಿ ನನ್ನ ಪ್ರಕಾರ DFD ಬುಕ್ಸ್ ಅವರು ಈ ಕೇಸ್ ಸ್ಟಡಿಯನ್ನು ಫಸ್ಟು ಆರಂಭ ಮಾಡ್ತಾರೆ ಸೈಕಾಲಜಿಯಲ್ಲಿ. ಕೇಸ್ ಸ್ಟಡಿ ಒಬ್ಬ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಯ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಅಂತ. ಸೊ ನೆಕ್ಸ್ಟು ಕ್ವಶನ್ ನಂಬರ್
85 ಈಗ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವೈಜ್ಞಾನಿಕ ವಿಧಾನ ಯಾವುದು ಅಂತ. ಸಮಸ್ಯಾತ್ಮಕ ವ್ಯಕ್ತಿಯನ್ನು, ಈಗ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಯನ್ನು ಅಧ್ಯಯನ ಮಾಡೋದು ಯಾವುದಪ್ಪ ಅಂದರೆ ಅದು ಬಂದ್ಬಿಟ್ಟು ಕೇಸ್ ಸ್ಟಡಿ. ಸಮಸ್ಯಾತ್ಮಕ ವ್ಯಕ್ತಿಯನ್ನು ಭಾಳ ಡೀಪಾಗಿ ತುಂಬ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾದಂಥ ವಿಧಾನ ಯಾವುದು ಅಂತ ಕೇಳಿದ್ರಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಏನು ಸರ್ ಇಲ್ಲಿ ಆಳವಾಗಿದೆಯಲ್ಲ, ಅಲ್ಲೂ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗೂ ಕೇಸ್ ಸ್ಟಡಿ ಅಂತಾರೆ, ಇಲ್ಲಿ ಯಾವ್ದು ಇರ್ಬೋದು ಅಂತ ಅನ್ಕೋಬೇಡಿ. ಇಲ್ಲೂ ಕೂಡ ಅದೇ ಆನ್ಸರ್ ಬರುತ್ತೆ. ಕ್ವಶನ್ ಹೆಂಗಾರು ಕೇಳಿ ಅವರು, ಒಬ್ಬ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಡೀಪಾಗಿ ಸ್ಟಡಿ ಮಾಡೋದೇ ಇಲ್ಲಿ ಕೇಸ್ ಸ್ಟಡಿ ಅಷ್ಟೇ. ಕ್ವಶನ್ ಹೆಂಗೆ ಅವನು ತಿರುಚು ಮರ್ಚ್ಕೊಂಡು ಹೆಂಗೆ ಕೇಳಿದ್ರು ಆನ್ಸರ್ ಬಂದ್ಬಿಟ್ಟು ವ್ಯಕ್ತಿ ಅಧ್ಯಯನ ಆಗುತ್ತೆ. ಸೊ ಇಂಗ್ಲೀಷಲ್ಲಿ ಅದನ್ನು ಕೇಸ್ ಸ್ಟಡಿ ಅಂತಾರೆ, ಕನ್ನಡದಲ್ಲಿ ವ್ಯಕ್ತಿ ಅಧ್ಯಯನ ಅಂತ ಕರೀತಾರೆ ಅಷ್ಟೇ. ಸೊ ನೆಕ್ಸ್ಟು ವ್ಯಕ್ತಿ ಅಧ್ಯಯನದ ವಿಧಾನದ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ರೆ ಇಲ್ಲಿ ವ್ಯಕ್ತಿ ಅಧ್ಯಯನ ವಿಧಾನದ ಪ್ರಮುಖ ಉದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ವ್ಯಕ್ತಿ ಅಧ್ಯಯನವನ್ನು ಮಾಡ್ತಾರೆ ಅಂತ. ವರ್ತನಾ ಸಮಸ್ಯೆಗಳ ಕಾರಣವನ್ನು ಪತ್ತೆ ಹಚ್ಚುವುದು, ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು, ವರ್ತನಾ ಸಮಸ್ಯೆಗಳ ಕಾರಣಗಳನ್ನು ಪತ್ತೆ ಹಚ್ಚುವುದು ಮತ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು, ಸಾಮಾನ್ಯ ವ್ಯಕ್ತಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದು ಅಂತ ಇದೆ ಇಲ್ಲಿ. ಸೊ ಆಪ್ಷನ್ ಸಿ ನೋಡಿ, ಇಲ್ಲಿ ಲೆಂತಿ ಆನ್ಸರ್ ಇದೆಯಲ್ಲ. ಸೊ ಆಪ್ಷನ್ ಸಿ ಇಟ್ಸ್ ಗೋಯಿಂಗ್ ಟು ಬಿ ಎ ರೈಟ್ ಆನ್ಸರ್ ಆಫ್ ದಿಸ್ 86 ಕ್ವಶನ್ ಇಲ್ಲಿ. ಹಾಗಾಗಿ ವ್ಯಕ್ತಿ ಅಧ್ಯಯನ ವಿಧಾನದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಮೊದಲನೇದು ಬಂದು ವರ್ತನಾ ಸಮಸ್ಯೆಗಳ ಕಾರಣಗಳನ್ನು ಕೂಡ ನಾವು ಪತ್ತೆ ಹಚ್ತೀವಿ. ಅಟ್ ದ ಸೇಮ್ ಟೈಮ್ ಅದಕ್ಕೆ ಆ ಸಮಸ್ಯೆಗೆ ಬೇಕಾದಂಥ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ನಾವು ಕೈಗೊಳ್ತೀವಿ. ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 87, ವಿದ್ಯಾರ್ಥಿ ಎದುರಿಸುತ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯಕವಾದಂಥ ವಿಧಾನ. ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದಾದ್ರು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾನೆ ಅಂದರೆ ಆ ಸಮಸ್ಯೆಗೆ ಬೇಕಾದಂಥ ಪರಿಹಾರಗಳನ್ನು ನೀಡಲಿಕ್ಕೆ ಶಿಕ್ಷಕನಿಗೆ ಸಹಾಯ ಮಾಡ್ತಕ್ಕಂಥ ವಿಧಾನ ಯಾವುದು ಅಂತ ಹೇಳಿದರೆ 4 ಆಪ್ಷನ್ ಇದೆ ಇಲ್ಲಿ. ಸಮೀಕ್ಷಾ ವಿಧಾನ, ಪ್ರಾಯೋಗಿಕ ವಿಧಾನ, ಅವಲೋಕನ ವಿಧಾನ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನ ಅಂತ ಇದೆ. ಸೊ ಭಾಳ ಸಿಂಪಲಾಗಿ ಹೇಳ್ಬೋದು, ನಾವು ಬರೀ ವ್ಯಕ್ತಿ ಅಧ್ಯಯನದ ಬಗ್ಗೆ ನಾವು ಈಗ ಪ್ರಶ್ನೆಗಳಾಗ್ತಾ ಇದ್ದೀವಿ. ಹಾಗಾಗಿ ವ್ಯಕ್ತಿ ಅಧ್ಯಯನ, ಯಾಕೆಂದರೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸ್ಪೆಸಿಫಿಕ್ ಅವನಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸೂಕ್ತವಾದ ವಿಧಾನ ಯಾವುದಪ್ಪ ಅಂದರೆ, ಶಿಕ್ಷಕರಿಗೆ ಸಹಾಯ ಮಾಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ದಟ್ ಈಸ್ ಕೇಸ್ ಸ್ಟಡಿ, ವ್ಯಕ್ತಿ ಅಧ್ಯಯನ ವಿಧಾನ ಆಗುತ್ತೆ ಅದಕ್ಕೆ. ನೆಕ್ಸ್ಟು ಕ್ವಶನ್ ನಂಬರ್ 88 ನೋಡೋಣ. ಈಗ ಒಂದು ಶಾಲೆಯ 10ನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತಿದೆ. ನೋಡಿ, ಒಂದು ಶಾಲೆಯಲ್ಲಿ 10th ಕ್ಲಾಸ್ದು ಒಂದು ರಿಸಲ್ಟು ಕಡಿಮೆ ಬರ್ತಾ ಇದೆ. ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನ ಅತ್ಯಂತ ಸೂಕ್ತ ಅಂತ. ಯಾಕೆ ರಿಸಲ್ಟ್ ಕಡಿಮೆ ಆಗ್ತಿದೆ ಅದನ್ನು ನಾವು ರೀಸನ್ ತಿಳ್ಕೊಳ್ಳೋಕ್ಕೆ ಯಾವ ಒಂದು ವಿಧಾನವನ್ನು ಇಲ್ಲಿ ಬಳಸ್ತೀವಿ ಅಂತ ಕೇಳಿದ್ದಾರೆ ಇಲ್ಲಿ. ಸೇಮು ಅದಕ್ಕೆ ಯಾವುದೋ ವ್ಯಕ್ತಿ ಅಧ್ಯಯನನೇ ಇದಕ್ಕೆ ಸರಿಯಾದಂಥ ಉತ್ತರ. ಕ್ವಶನ್ ಹೆಂಗಾರು ಕೇಳಿ ಕೇಸ್ ಸ್ಟಡಿಯಲ್ಲಿ, ಯಾಕೆಂದರೆ 10ನೇ ತರಗತಿಯ ಫಲಿತಾಂಶ ಕಡಿಮೆ ಬರುತ್ತೆ ಅಂದರೆ ಆ ಮಕ್ಕಳಲ್ಲಿ ಇರತಕ್ಕಂಥ ನ್ಯೂನತೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಅಲ್ಲಿ ಸ್ಟಡಿ ಮಾಡಬೇಕಲ್ಲ, ಯಾರಿಗೆ ಏನು ಸಮಸ್ಯೆಗಳಿದೆ, ಏನಾಗ್ತಾಯಿದೆ ಅಂತ. ಹಾಗಾಗಿ ಅವರ ಪರಿಹಾರಕ್ಕೆ ಸೂಕ್ತವಾದಂಥ ಕೆಲವೊಂದು ಸ್ಕೀಮ್ಸ್ ಹಾಕ್ಕೊಂಡ್ರೆ ರಿಸಲ್ಟನ್ನು ಅಪ್ ಮಾಡ್ಬೋದು. ಸೊ ಹೆಲ್ಪ್ ಮಾಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ದ ಆನ್ಸರ್ ಇಸ್ ವ್ಯಕ್ತಿ ಅಧ್ಯಯನ. ನೆಕ್ಸ್ಟು ಕ್ವಶನ್ ನಂಬರ್ 89 ನೋಡೋಣ. ಈಗ ನೋಡಿ, 89ನೇ ಪ್ರಶ್ನೆಯಲ್ಲಿ ಪ್ರಾಯೋಗಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವರ್ತನಾ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಡ್ಯಾಶ್ ವಿಧಾನವನ್ನು ಬಳಸುವರು. ಎಕ್ಸ್ಪೆರಿಮೆಂಟ್ ಸೈಕಾಲಜಿಯಲ್ಲಿ ಕ್ವಶನ್ ಹೆಂಗಾರು ಕೇಳಿ ನಾನು ಆವಾಗಲೇ ಹೇಳಿದ್ನಲ್ಲ. ಸೊ ಪ್ರಶ್ನೆಯ ಒಳ ತಿರುಳನ್ನು ಓದ್ಕೊಳ್ಬೇಕು ಯಾವಾಗಲೂ, ಅಲ್ಲಿ ಏನಿದೆ ಇಲ್ಲಿ ಥೀಮು ಅಂತ ಕ್ವಶನ್ಲಿ. ಪ್ರಾಯೋಗಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ವರ್ತನಾ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಬಳಸಬಹುದಾದ ವಿಧಾನವನ್ನು ನಾವೇನಂತ ಕರಿತೀವಿ? ಸಿಂಪಲ್ಲು. ಇದಕ್ಕೂ ಕೂಡ ಆನ್ಸರ್ ಬಂದ್ಬಿಟ್ಟು ದಟ್ ಈಸ್ ದ ವ್ಯಕ್ತಿ ಅಧ್ಯಯನ, ಆಪ್ಷನ್ ಬಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಉತ್ತರ ಸೇಮ್ ಇದ್ದೇ ಇರುತ್ತೆ ಅದಕ್ಕೆ, ಆಯಿತಾ? ಸೊ ನೆಕ್ಸ್ಟು ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಚಿಕಿತ್ಸಾ ಪದ್ಧತಿ ಅಂತ ಯಾರು ಹೇಳ್ತಾರೆ ಅಂತ. ಸೊ ಸಮ್ವೇರ್ ಒಬ್ಬ ವ್ಯಕ್ತಿಲಿರ್ತಕ್ಕಂಥ ಸಮಸ್ಯೆಯನ್ನು ಸ್ಟಡಿ ಮಾಡಿ ಅವನಿಗೆ ಸಜೆಸ್ಟ್ ಮಾಡ್ತೀವಿ, ಸಲಹೆ ಮಾಡ್ತೀವಿ, ಪರಿಹಾರ ಕೊಡ್ತೀವಿ ಅಂದರೆ ಅದು ಒಂಥರ ಚಿಕಿತ್ಸೆ ಕೊಟ್ಟಂಗೆ. ಹಾಗಾಗಿ ಒಬ್ಬ ಮನೋವಿಜ್ಞಾನಿ ಏನು ಮಾಡ್ತಾನೆ, ಈ ಒಂದು ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಚಿಕಿತ್ಸಾ ಪದ್ಧತಿ ಅಂತ ಹೇಳ್ತಾನೆ. ಬಟ್ ಯಾರು ಹೇಳಿದ್ದು ಅಂತ ಇಲ್ಲಿ ಪ್ರಶ್ನೆ ಅಷ್ಟೇ ಇದು. E.B. ಟಿಸ್ನರ್, ವುಂಟ್, DFD ಬುಕ್ಸ್ ಮತ್ತು ವಾಟ್ಸನ್ ಅಂತ ಇದೆ. ಸೊ ಸರಿಯಾದಂಥ ಉತ್ತರ ಬಂದು DFD ಬುಕ್ಸ್ ಇಲ್ಲಿ. ಏಕೆಂದರೆ ಐ ಥಿಂಕ್ ವ್ಯಕ್ತಿ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಫಸ್ಟು ಕೇಸ್ ಸ್ಟಡಿಯನ್ನು ಡೆವಲಪ್ ಮಾಡೋದು, ಪರಿಚಯ ಮಾಡೋದು DFD ಬುಕ್ ಅವರು. ಹಾಗಾಗಿ ಅವರೇ ಹೇಳಿದ್ದಾರೆ ಚಿಕಿತ್ಸಾ ಪದ್ಧತಿ ಅಂತ ಇದನ್ನು. ನೆಕ್ಸ್ಟು ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದು, ಅಂತಹ ವಿಧಾನಕ್ಕೆ ಹೀಗೆನ್ನುವರು ಅಂತ ಇದೆ. ಸೇಮ್ ಆನ್ಸರ್ ಅದಕ್ಕೆ ಯಾವುದು, ಅದಕ್ಕೂ ಕೂಡ ವ್ಯಕ್ತಿ ಅಧ್ಯಯನ ಸರಿಯಾದಂಥ ಉತ್ತರ. ನೋಡಿ, ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಬೇರೆ ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಮತ್ತು ಅದನ್ನು ವಿಶ್ಲೇಷಣೆ ಮಾಡ್ತೀವಿ, ಮಾಡಿಬಿಟ್ಟು ಒಬ್ಬ ವ್ಯಕ್ತಿಗಿರತಕ್ಕಂಥ ಸಮಸ್ಯೆಗಳನ್ನು ನಾವು ಕಂಡುಹಿಡಿದು ಅವಳಿಗೆ ಬೇಕಾದಂಥ ಪರಿಹಾರವನ್ನು ಕೊಡ್ತೀವಿ ಅಂದರೆ ಇಟ್ಸ್ ನಥಿಂಗ್ ಬಟ್ ಅದು ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂಥ ಮ್ಯಾಟ್ರು. ಹಾಗಾಗಿ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ವ್ಯಕ್ತಿ ಅಧ್ಯಯನ. ನೆಕ್ಸ್ಟು
ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ಈ ಕೆಳಕಂಡ ಹಂತಗಳಿವೆ ಅಂತ. ಕೇಸ್ ಸ್ಟಡಿ ಮಾಡಬೇಕಾದ್ರೆ ಒಂದಷ್ಟು ಸ್ಟೆಪ್ಸ್ ಇರುತ್ತೆ. ಆ ಒಂದು ಸ್ಟೆಪ್ಸ್ ಆಧಾರದಿಂದಲೇ ಅದನ್ನು ಸ್ಟಡಿ ಮಾಡಬೇಕು. ಅವುಗಳಿಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳ ಸಹಾಯದಿಂದ ಸರಿಯಾದ ಅನುಕ್ರಮದಲ್ಲಿ ಗುರುತಿಸಿ ಅಂತ. ಅಂದರೆ ಹಂತಗಳನ್ನು ಆ ಕಡೆ ಈ ಕಡೆ ಕೊಟ್ಟಿದ್ದರೆ ನಾವೇನು ಮಾಡಬೇಕು, ಆರ್ಡರ್ ವೈಸ್ ಅದನ್ನು ಇಲ್ಲಿ ಗುರುತಿಸಬೇಕು. ಸಮಸ್ಯೆ ನಿರೂಪಣೆ, ಸಮಸ್ಯೆ ಪುನರ್ಸೃಷ್ಟಿಯಾಗದಂತೆ ನೋಡಿಕೊಳ್ಳುವುದು, ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಿಸುವುದು, ಸಮಸ್ಯೆಗೆ ನಿವಾರಣಾ ಉಪಾಯಗಳನ್ನು ನಿರ್ಧರಿಸುವುದು ಅಂತ ಇದೆ. ಸಂಕೇತಗಳಲ್ಲಿ 1 2 3 4 ಸರಿನೋ, 1 2 4 3 ಸರಿನೋ, 1 3 4 2 ಸರಿನೋ, ಒಂದು ಲಾಸ್ಟ್ ಒನ್ 1 3 2 4 ಸರಿನೋ ಅಂತ ಒಂದು ಪ್ರಶ್ನೆ ಇದು. 92ನೇದಕ್ಕೆ ಸೊ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ 1 3 4 2 ಇದೆಯಲ್ಲ ಅದು ಸರಿಯಾದಂಥ ಉತ್ತರ. ಸೊ ಇಲ್ಲಿ ಕೇಸ್ ಸ್ಟಡಿಯಲ್ಲಿ ಮೊದಲನೇ ಅಂತ ಯಾವುದು ಬರುತ್ತೆ, ಸಮಸ್ಯೆ ನಿರೂಪಣೆ. ಆಮೇಲೆ ನೆಕ್ಸ್ಟು ಸಮಸ್ಯೆಗೆ ಕಾರಣವನ್ನು ವಿಶ್ಲೇಷಣೆ ಮಾಡೋದು. ಆಮೇಲೆ 4ನೇದು ಬಂದು 3ನೇದು ಬಂದು ಸಮಸ್ಯೆಗೆ ನಿವಾರಣಾ ಉಪಾಯಗಳನ್ನು ನಿರ್ಧಾರ ಮಾಡೋದು. ಸೊ ಕೊನೆದು ಬಂದು ಸಮಸ್ಯೆ ಪುನರ್ಸೃಷ್ಟಿಯಾಗದಂತೆ ನೋಡ್ಕೊಳ್ಳೋದು. ಇದು ಆರ್ಡರ್ ವೈಸ್ ಇರತಕ್ಕಂಥ ಕೇಸ್ ಸ್ಟಡಿಯ ಒಂದೊಂದು ಸ್ಟೆಪ್ಸ್ ಇದು ಆಯಿತಾ. ಹಾಗಾಗಿ 92ನೇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟು ಕ್ವಶನ್ ನಂಬರ್ 93 ನೋಡೋಣ ಈಗ. ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ತಂದೆ ತಾಯಿಗಳು, ಸ್ನೇಹಿತರು ಹಾಗೂ ಶಿಕ್ಷಕರ ಒಡನೆ ಪರೀಕ್ಷಾರ್ಥಿಯ ಸಂಬಂಧವನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತದೆ? ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ತಂದೆ ತಾಯಿಗಳು, ಸ್ನೇಹಿತರು ಹಾಗೂ ಶಿಕ್ಷಕರ ಒಡನೆ ಪರೀಕ್ಷಾರ್ಥಿಯ ಸಂಬಂಧವನ್ನು ಈ ಕೆಳಕಂಡ ಯಾವ ರೀತಿಯಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಇದೆ. ಮೊದಲನೇದು ಪ್ರಶ್ನಾವಳಿ, ಸಂದರ್ಶನ, ವೀಕ್ಷಣೆ, ಇವುಗಳಲ್ಲಿ ಯಾವುದಾದರೂ ವಿಧಾನದ ಮೂಲಕ ಅಂತ ಇದೆ 93ನೇದು. ದಟ್ ಈಸ್ ಸರಿಯಾದಂಥ ಆನ್ಸರ್ ಬಂದು ಕೂಡ ಡಿ. ಇಲ್ಲಿ ಯಾವುದಾದ್ರೂ ಒಂದು ವಿಧಾನದ ಮೂಲಕ ಸೊ ಇಲ್ಲಿ ಆತನನ್ನು ಏನು ಮಾಡಬೇಕು, ಇಲ್ಲಿ ಮಾಹಿತಿಯನ್ನು ಪರೀಕ್ಷಾರ್ಥಿಯ ಸಂಬಂಧವನ್ನು ಇಲ್ಲಿ ಸಂಗ್ರಹ ಮಾಡಲಾಗುತ್ತೆ ಅಂತ. ಯಾವುದಾದ್ರು ಒಂದು ವಿಧಾನ, ಅದು ಪ್ರಶ್ನಾವಳಿ ವಿಧಾನವಾಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಮತ್ತು ವೀಕ್ಷಣೆ ಆಗಿರ್ಬೋದು ಅಂತ. ಈ 3 ವಿಧಾನಗಳಲ್ಲಿ ಯಾವುದಾದ್ರು ಒಂದು ವಿಧಾನವನ್ನು ಬಳಸಿಕೊಂಡು ವ್ಯಕ್ತಿ ಅಧ್ಯಯನ ವಿಧಾನದಲ್ಲಿ ತಂದೆ ತಾಯಿಗಳು, ಸ್ನೇಹಿತರು ಮತ್ತು ಶಿಕ್ಷಕರ ಒಡನೆ ಪರೀಕ್ಷಾರ್ಥಿ ಯಾವ ಸಂಬಂಧವನ್ನು ಅವನು ಹೊಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನಾವಿಲ್ಲಿ ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಒಂದು ಕ್ವಶನ್ ಇದೆ. ಸೊ ನೋಡ್ಬೋಣ ಏನಿದೆ ಅಂತ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೆದಂಥ ಪ್ರಸಿದ್ಧ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಇದು ಸೈಕಾಲಜಿಯಲ್ಲಿ ಹೆಂಗೆ ಕೇಳಿದರೆ ಪ್ರಶ್ನೆನೇ ಇದನ್ನು. ಘಟನಾವಳಿ ಚರಿತ್ರೆ, ಮೌಲ್ಯಮಾಪನ ವಿಧಾನ, ಆತ್ಮಚರಿತ್ರೆ, ಜೀವನ ಚರಿತ್ರೆ ಅಂತಿದೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ದಟ್ ಈಸ್ ಆತ್ಮಚರಿತ್ರೆ, ಅವ್ರ ಬಗ್ಗೆನೇ ಬರ್ಕೊಂಡಂಥ ಒಂದು ಪುಸ್ತಕ ಅದು, ಪ್ರಸಿದ್ಧ ಪುಸ್ತಕ ಅದು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥ ಒಂದು ಪುಸ್ತಕ ಅದು. ಆತ್ಮಚರಿತ್ರೆಗೆ ಸಂಬಂಧಪಟ್ಟಂಥ ಮಹಾತ್ಮ ಗಾಂಧೀಜಿಯವರ ಒಂದು ಪುಸ್ತಕ ಅದು. ನೆಕ್ಸ್ಟು ಕ್ವಶನ್ ನಂಬರ್ 95. ವ್ಯಕ್ತಿ ಅಧ್ಯಯನ ಮಾರ್ಗದರ್ಶನ ಸೇವೆಗಳಲ್ಲಿ ಒಂದು ಉಪಯುಕ್ತ ವಿಧಾನ. ಏಕೆಂದರೆ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಮಾರ್ಗದರ್ಶನ ಸೇವೆಗಳಲ್ಲಿ ಒಂದು ಉಪಯುಕ್ತ ವಿಧಾನ ಅಂತ ಹೇಳ್ತಾರೆ. ನೋಡಿ, ಏನಕ್ಕೆ ಅದು? ಇದು ನಮ್ಮ ಅನುಭವವನ್ನು ಆಳವಾಗಿಸಿ ವ್ಯಕ್ತಿಯ ಬಗ್ಗೆ ಸೂಕ್ತ ಒಳನೋಟ ಒದಗಿಸುತ್ತದೆ. ಇದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಲು ಅವಕಾಶ ಒದಗಿಸುತ್ತದೆ. ಇದು ಕೈಗೊಳ್ಳಲು ಸುಲಭವಾದುದು. ಇದು ವ್ಯಕ್ತಿಯ ಅಧ್ಯಯನದ ನೇರವಾದ ವಿಧಾನ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ಲೆಂತಿ ಆನ್ಸರ್ ನೋಡಿ, ಆಪ್ಷನ್ ಬಿ. ಸೊ ಇದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಯಾವುದಕ್ಕೆ? 95ನೇ ಪ್ರಶ್ನೆಗೆ. ನೋಡಿ, ವ್ಯಕ್ತಿ ಅಧ್ಯಯನ ವಿಧಾನ ಅಂತಕ್ಕಂಥದ್ದು ಮಾರ್ಗದರ್ಶನ ಸೇವೆಗಳಲ್ಲಿ ಒಂದು ಉಪಯುಕ್ತ ವಿಧಾನ. ಯಾಕೆ ಅಂದರೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈ ಒಂದು ವಿಧಾನ ಅವಕಾಶವನ್ನು ಪ್ರೊವೈಡ್ ಮಾಡುತ್ತೆ ಮತ್ತು ಒಂದು ಅವಕಾಶವನ್ನು ಒದಗಿಸುತ್ತೆ. ಹಾಗಾಗಿ 95ಗೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 96 ನೋಡೋಣ ಈಗ. ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ ಅಂದರೆ, ಸಮೀಕ್ಷಾ ವಿಧಾನಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ. ಚಿಕಿತ್ಸಾಲಯಗಳ ಅಳತೆಗೆ, ಪ್ರಯೋಗಶಾಲೆಯ ಪ್ರಯೋಗಕ್ಕೆ, ಅಭಿಪ್ರಾಯ ಸಂಗ್ರಹಣೆಗೆ, ಮನೋವಿಶ್ಲೇಷಣೆಗೆ ಅಂತ ಇದೆ. 96ಕ್ಕೆ ಸರಿಯಾದಂಥ ಉತ್ತರ ಬಂದು ಅಭಿಪ್ರಾಯ ಸಂಗ್ರಹಣೆಗೆ. ಅಭಿಪ್ರಾಯ ಸಂಗ್ರಹಣೆಗೆ ಸಮೀಕ್ಷಾ ವಿಧಾನಗಳನ್ನು ನಾವಿಲ್ಲಿ ಯೂಸ್ ಮಾಡುವಂಥದ್ದು. ನೆಕ್ಸ್ಟು ಅದೇ ಒಂದು ವಿಧಾನಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ಅದ್ಯಾವುದು ಇದು? ಸಮೀಕ್ಷಾ ವಿಧಾನ ಈ ಕೆಳಗಿನ ಯಾವುದಕ್ಕೆ ಸೂಕ್ತ ಅಲ್ಲ ಅಂತ. ಯಾವುದಕ್ಕೆ ಸೂಕ್ತ ಅಲ್ಲ, ಯಾವುದಕ್ಕೆ ಬಳಸಂಗಿಲ್ಲ ಅಂತ ಅಷ್ಟೇ. ಇದನ್ನು ವ್ಯಕ್ತಿತ್ವದ ಅಳತೆ, ಜನಗಣತಿ, ಸನ್ನಿವೇಶದ ವಿಶ್ಲೇಷಣೆ, ಅಭಿಪ್ರಾಯವನ್ನು ಸಂಗ್ರಹಿಸಲು ಅಂತ ಇದೆ. ರೈಟ್ ಆನ್ಸರ್ ಇಸ್ ವ್ಯಕ್ತಿತ್ವವನ್ನು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಮೀಕ್ಷಾ ವಿಧಾನವನ್ನು ಬಳಸಲಿಕ್ಕೆ ಇದು ಉಪಯೋಗ ಆಗಲ್ಲ, ಸೂಕ್ತ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 98 ನೋಡೋಣ ಈಗ ಏನಿದೆ ಅಂತ. ಇಲ್ಲಿ ಪ್ರಶ್ನಾವಳಿಯ ವಿಧಾನವನ್ನು ಪರಿಚಯಿಸಿದವರು, ಪ್ರಶ್ನಾವಳಿ ವಿಧಾನವನ್ನು ಪರಿಚಯ ಮಾಡಿದವರು ಗೆಜೆಲ್ಲೋ, ಸ್ಟ್ಯಾನ್ಲಿ ಹಾಲ್, ಪಿಯಾಜೆ ಮತ್ತು ವೂಂಟ್ ಅಂತಿದೆ. 98ಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಬಂದ್ಬಿಟ್ಟು ದಟ್ ಈಸ್ ಸ್ಟ್ಯಾನ್ಲಿ ಹಾಲ್ ಅಂತ, ಆಪ್ಷನ್ ಬಿ ಇದೆಯಲ್ಲ. ಆ್ಯಂಡ್ ಹಿ ಈಸ್ ದ ಪರ್ಸನ್ ಫಾರ್ ದ ವೆರಿ ಫಸ್ಟ್ ಟೈಮು ಈ ಪ್ರಶ್ನಾವಳಿ ಅಂತಕ್ಕಂಥ ಒಂದು ವಿಧಾನವನ್ನು ಪರಿಚಯ ಮಾಡ್ತಾರೆ. ನೆಕ್ಸ್ಟು ಕ್ವಶನ್ ನಂಬರ್ 99ರಲ್ಲಿ ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ಉಪಯೋಗಿಸುವ ಸಾಧನವೆಂದರೆ, ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ಉಪಯೋಗಿಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಪ್ರಶ್ನಾವಳಿ, ಸಂದರ್ಶನ ವಹಿ, ತಾಳೆಪಟ್ಟಿ ಮತ್ತು ಅಭಿಪ್ರಾಯ ಒಳಿ ಅಂತಿದೆ. ಪ್ರಶ್ನಾವಳಿ, ಸಂದರ್ಶನ ಪಟ್ಟಿ, ತಾಳೆಪಟ್ಟಿ ಮತ್ತು ಅಭಿಪ್ರಾಯ ಒಳಿ ಅಂತಿದೆ. ಇದಕ್ಕೆ
99 ಜನಕ್ಕೆ ಸರಿಯಾದಂಥ ಉತ್ತರ ಬಂದು ಸಂದರ್ಶನ ವಹಿ. ಇಟ್ಸ್ ರೈಟ್ ಆನ್ಸರ್. ಇದಕ್ಕೆ ಯಾಕೆ ಸಂದರ್ಶನ ವಹಿ? ನಿರ್ದೇಶಿತ ಸಂದರ್ಶನ ವಿಧಾನದಲ್ಲಿ ನೋಡಿ ಅಲ್ಲೇ ಬಂದುಬಿಟ್ಟಿದೆ ನಿರ್ದೇಶಿತ ಸಂದರ್ಶನ ಅಂತ. ಹಾಗಾಗಿ ಅದಕ್ಕೆ ಸೂಕ್ತವಾದಂಥ ಪದ ಆನ್ಸರಲ್ಲಿ ಬರುತ್ತೆ. ಇವೆಲ್ಲ ಟ್ವಿಸ್ಟು ನಿಮಗೆ ಅಲ್ಲಲ್ಲೇ ಕ್ವಶನ್ಲೇ ಆನ್ಸರ್ ಇರುತ್ತೆ. ಉಪಯೋಗಿಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಅದು ಸಂದರ್ಶನ ವಹಿ ಆಗುತ್ತೆ. ನೆಕ್ಸ್ಟು ಈ ಒಂದು ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆಗೆ ನಾವಿದ್ದೀವಿ ನಾವು. ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಸೆಷನ್. ಒಬ್ಬ ಪತ್ರಕರ್ತ ತನ್ನ ವೃತ್ತಿ ಜೀವನದಲ್ಲಿ ಪಾಲಿಸ್ತಕ್ಕಂಥ ವಿಧಾನವನ್ನು ಏನಂತ ಕರೀತಾರೆ ಅಂತ. ಯಾವುದೇ ಒಬ್ಬ ಪತ್ರಕರ್ತ ತನ್ನ ವೃತ್ತಿ ಜೀವನದಲ್ಲಿ ಪಾಲನೆ ಮಾಡ್ತಕ್ಕಂಥ ವಿಧಾನವನ್ನು ಏನಂತಾರೆ? ನಿರ್ದೇಶಿತ ಸಂದರ್ಶನ, ಅನಿರ್ದೇಶಿತ ಸಂದರ್ಶನ, ಎರಡೂ ಸಂದರ್ಶನ ವಿಧಾನಗಳು. ಈ ಎರಡೂ ಸಂದರ್ಶನ ವಿಧಾನಗಳಲ್ಲ ಅಂತ ಹೇಳಿದ್ದಾರೆ. 100ಕ್ಕೆ ಸರಿಯಾದಂಥ ಉತ್ತರ ಬಂದು ಅನಿರ್ದೇಶಿತ ಸಂದರ್ಶನ. ನೋಡಿ ಇಲ್ಲಿ ಒಬ್ಬ ಪತ್ರಕರ್ತ ತನ್ನ ವೃತ್ತಿ ಜೀವನದಲ್ಲಿ ಪಾಲಿಸ್ತಕ್ಕಂಥ ವಿಧಾನವನ್ನು ಅನಿರ್ದೇಶಿತ ಸಂದರ್ಶನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಸೆಷನ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅರ್ಥ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಸೆಷನಲ್ಲಿ ಸುಮಾರು 50 MCQಗೆ ಸರಿಯಾದಂಥ ಉತ್ತರವನ್ನು ನಾನು ಹೇಳಿ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗೆಯೇ ಈ ಸೆಷನಲ್ಲೂ ಕೂಡ ಉಳಿದಂಥ ಸುಮಾರು 51ರಿಂದ 100 ತನಕ ಮತ್ತೆ 50 ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರದ ಆಯ್ಕೆಯನ್ನು ಹೇಳಿ ನಿಮಗೆ ಇದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಒಳಗಡೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ನಮಗೆ ಬ್ಲೆಸ್ಸಿಂಗ್ಸ್ ಮಾಡಬೇಕು, ಸಹಕರಿಸಬೇಕು. ನಿಮ್ಮ ಬೆಂಬಲ ನಮಗೆ ಖಂಡಿತವಾಗ್ಲೂ ಎಲ್ಲ ಟೈಮಲ್ಲಿ ಕೂಡ ಬೇಕಾಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ನಮ್ಮ ಪ್ರಯತ್ನ ಇದಕ್ಕೆ ಫಲ ಸಿಗಬೇಕು ಅಂದರೆ ನೀವೆಲ್ಲ ಸಾಧ್ಯವಾದಷ್ಟು ಎಲ್ಲರಿಗೂ ವೀಡಿಯೋ ಸೆಷನ್ಗಳನ್ನು ಶೇರ್ ಮಾಡಬೇಕಷ್ಟೇ. ಸೊ ಧನ್ಯವಾದ. ಈ ಒಂದು ವೀಡಿಯೋ ಸೆಷನ್ನ ಇಷ್ಟೊತ್ತು ನೀವೆಲ್ಲ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.